ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ನಾಳೆ ಯಮದೂತರು ಬಂದು ಸೆಳೆದುಕೊಂಡೋಗುವಾಗ ತಾಳು ತಾಳೆಂದರೆ ತಾಳುವರೆ. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ಪಂಚಾಕ್ಷರಿ ಮಂತ್ರದ ಕೀಲ ಹಂಚಿಕೆಯಿಂದ ತಿಳಿ ಮೊದಲ. ವಂಚನೆ ಮಾಡದಿರು ಸಂಚಿತ ಗಮ್ಯ ಕರ್ಮ. ವಂಚನೆ ಮಾಡದಿರು ಸಂಚಿತ ಗಮ್ಯ ಕರ್ಮ. ಕೊಚ್ಚಿಕೊಂಡು ಹೋಗುವುದು ಹೊಳೆ ಪಾಲ. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ಷಟ್ಚಕ್ರದ ಮೇಲೆ ಕೂಡೀಡ ತಿಂಗಳೆರಡು ಜೋಡಿ. ಷಟ್ಚಕ್ರದ ಮೇಲೆ ಕೂಡಿ ವೀಡ ತಿಂಗಳೆರಡು ಜೋಡಿ. ಎಡಬಲಕ್ಕೆ ಬಿಟ್ಟು ನಡುದಾರಿಯ ಹಿಡಿ. ಎಡಬಲಕ್ಕೆ ಬಿಟ್ಟು ನಡುದಾರಿಯ ಹಿಡಿ. ಕಾಡಚಕ ಮೂಡು ಪ್ರಕಾಶ ನೋಡಿ. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. 3 ದಿನದ ಸಂತಿ ಪರ ದ್ರವ್ಯಕ್ಕೆ ಯಾಕೆ ಚಿಂತಿ. 3 ದಿನದ ಸಂತಿ ಪರ ದ್ರವ್ಯಕ್ಕೆ ಯಾಕೆ ಚಿಂತಿ. ಪರ ದ್ರವ್ಯಕ್ಕೆ ಯಾಕೆ ಚಿಂತಿ ಸ್ವಾಮಿ. ಮುರುಗೇಂದ್ರರ ಪದ ಕಾಣದೆ ಕುಂತಿ. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ನಾಳೆ ಯಮದೂತರು ಬಂದು ಸೆಳೆದುಕೊಂಡೋಗುವಾಗ ತಾಳು ತಾಳೆಂದರೆ ತಾಳುವರೆ. ಒಳ್ಳೆ ಸಮಯವಿದು ವ್ಯಾಳ ಮೀರಿದರೆ ಸಿಗದು. ಓಂ ನಮಃ ಶಿವಾಯ ಪರ್ಣ. ओम नमः शिवाय. वाह, खूब सुंदर. मंगल ಮಾಡ್ರವ. ಸಾರುಟಿ ಅವರ ಓಂ ನಮಃ ಶಿವಾಯ ಮಾಡ್ತೀನಿ. ಸತ್ಸಂಗದಲ್ಲಿ ಭಾಗಿಯಾದಂತ ಪೂಜಾಪ್ಪಾಜಿಯವ್ರ ಪಾದಗಳಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಮಂಗಲ್ ಮಾಡ್ತೀನಿ. ಓಂ ಶ್ರೀ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ. ಶಿವಾನಂದಂ ಶಿವರೂಪಂ ಗುರು ಸಾಕ್ಷಾತ್ ಶಿವಶರಂ ಸಂಸಾರ ಶೋಕ ಹರ್ತೆ ತಾತ ಶಿವಾನಂದ ರೂಪಂ ಬ್ರಹ್ಮ ವಿದ್ಯಾ ಪ್ರದಾಯಕಂ ಸಾಕ್ರೆ ವಂಶ ಪ್ರವರ್ತಿತಂ ಜೀವ ಶಿವಾಯ ಭವತಿ ಜ್ಞಾನೇನ ತತ್ಪದ ಬೋಧಿತಂ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ವಂದೇ ಶ್ರೀಮದ್ರಾಮಂ ಸದ್ಗುರು ಮತಿ ಶಾಂತಿ ಸೀತೆಯಾಶ್ಲಿಷ್ಟಂ ಕಾಮಾದಿ ರಾಕ್ಷಸಾರಿಂ ಭವಜಲದೌ ತತ್ವಬೋಧ ಸೇತುಕರಂ.
ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ತಮ್ಮ ಪಾದಕ್ಕೆ ನಮಸ್ಕಾರ. ಸಕಲ ಸತ್ಪುರುಷರೆಲ್ಲರಿಗೂ ವಂದಿಸಿ ತಮಗೆಲ್ಲರಿಗೂ ನಮಸ್ಕರಿಸಿ ಶ್ರೀ ಪಂಚೀಕರಣದಲ್ಲಿ ಪಾಲ್ಗೊಳ್ಳನು. ನಿನ್ನ ಎಲ್ಲಿಗೆ ಬಂದದ ಸವರ್ಣವರ ಸಾಲುಟಿಯವರ ಓಂ ನಮಃ ಶಿವಾಯ. ತಮ್ಮ ಪಾದಕ್ಕೆ ನಮಸ್ಕಾರ. ಗ್ರಂಥದ ಆದ್ರಿ ಅಪ್ಪ. ಓದ್ರಿ, ಸಾವಕಾಶ ಓದ್ರಿ. ಹ್ಞೂನ್ರಪ್ಪ. ಎರಡನೇ ಪ್ರಕ್ರಿಯೆಗೆ ಬಂದದ್ರಪ್ಪ. ಇದು ಓದ್ಲಿಲ್ರಪ್ಪ. ಹ್ಞೂ ರೀ. ನಿನ್ ಮೊದಲನೇ ಪ್ರಕ್ರಿಯೆ ಮುಗ್ದೈತ್ರಿ. ಸೂಕ್ಷ್ಮ ದೇಹದ ಅಂಕಪಟ್ಟಿ ಟೀಕಾ ಮೊದಲನೇ ಪ್ರಕ್ರಿಯೆ ಮುಗ್ದದ್ರಿ. ಇನ್ ಎರಡನೇ ಪ್ರಕ್ರಿಯೆ ರೀ. ಪೇಜ್ ನಂಬರ್ 95 ರೀ. ಶಿಷ್ಯ ಹೇಳ್ತಾರ, ಗುರುದೇವ, ತಾವು ಈ 25 ತತ್ವಗಳ ಹೆಸರು ನನಗೆ ಹೇಳಿದಿರಿ. ಅವುಗಳು ನನಗೆ ತಿಳಿದವು. ಆದರೆ ಅವುಗಳ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಯುವ ಸಲುವಾಗಿ ಆ ತತ್ವಗಳಿಂದ ಯಾವ ಜ್ಞಾನ ಆಗುತ್ತೆ ಮತ್ತು ಯಾವ ಕ್ರಿಯೆಗಳು ಆಗುತ್ತವೆ ಎಂಬುದನ್ನು ನನಗೆ ಹೇಳುವ ಕೃಪೆ ಮಾಡಿ. ಅಂತಃಕರಣ ಪಂಚಕದ ವ್ಯಾಖ್ಯಾನ ಗುರುಗಳು ಹೇಳ್ತಾರೆ. ಅಂತಃಕರಣ ಮೊದಲೇದ್ದು ಅಂತಃಕರಣ ಅಂದರೆ ದೇಹದೊಳಗೆ ಉಂಟಾಗುವ ಜ್ಞಾನ ಸುಖಾದಿಗಳ ಸಾಧನ ರೂಪಕರಣ ಅಂದರೆ ಇಂದ್ರಿಯ. ಅದರ ಸ್ವರೂಪ ಏನೆಂದರೆ ಯಾವುದೇ ಕಾರ್ಯ ಮಾಡುವುದರ ಬಗ್ಗೆ ಪ್ರಥಮ ಯಾವ ಸ್ಫುರಣ ಆಗುತ್ತದೆ ಅದು ವಿಷ್ಣು ಅಂತಃಕರಣದ ದೇವತಾ ಇದೆ. ಅದರಿಂದ ಈ ಸ್ಫುರಣ ಆಗುತ್ತದೆ. ಮನಸ್ಸು ಎರಡನೇದ್ ಮನಸ್ಸು ರೀ. ಅಂದರೆ ಯಾವ ಕಾರ್ಯ ಮಾಡಬೇಕು ಎಂದು ಸ್ಫುರಣ ಆಗುತ್ತೆ. ಆ ಕಾರ್ಯ ನಿಶ್ಚಯವಾಗಿ ಮಾಡಬೇಕು ಅಥವಾ ಬಿಡಬೇಕು ಎಂಬ ಈ ಪ್ರಕಾರದ ಸಂಕಲ್ಪ ಅಥವಾ ವಿಕಲ್ಪ ಯಾವುದರಿಂದ ಉಂಟಾಗುತ್ತದೆ ಆ ಸ್ಥಾನ ಚಂದ್ರ ಮನಸ್ಸಿನ ದೇವತಾ ಇದೆ. ಅದರಿಂದಲೇ ಸಂಕಲ್ಪ ವಿಕಲ್ಪ ಆಗುತ್ತವೆ. ಮೂರನೇದು ಬುದ್ಧಿ ರೀ. ಅಂದರೆ ಮನದಲ್ಲಿ ಬಂದಿರುವ ಕಾರ್ಯ ಮಾಡುವ ನಿಶ್ಚಯ ಯಾವ ಶಕ್ತಿಯಿಂದ ಆಗುತ್ತೆ ಆ ಶಕ್ತಿ ಬ್ರಹ್ಮ ಬುದ್ಧಿಯ ದೇವತಾ ಇದೆ. ಇದರಿಂದ ನಿಶ್ಚಯ ಆಗುತ್ತದೆ. ನಾಲ್ಕನೇದು ಚಿತ್ತ ರೀ. ಅಂದರೆ ಇಂಥ ಒಂದು ಕಾರ್ಯ ಮಾಡಬೇಕಾಗಿದೆ, ಅದನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಯಾವ ಚಿಂತನ ನಡೆಯುತ್ತದೆ ಅದು ನಾರಾಯಣ ಚಿತ್ತದ ದೇವತಾ ಇದೆ. ಅದರಿಂದ ಸ್ಮರಣೆ ಆಗುತ್ತದೆ. ಅಹಂಕಾರ ಐದನೇದ್ದು ಅಹಂಕಾರ. ಅಂದರೆ ಇಂಥ ಒಂದು ಕಾರ್ಯ ನಾನೇ ಮಾಡುತ್ತೇನೆ ಎಂದು ಹೀಗೆ ಯಾವ ಅಭಿಮಾನ ಅದು ರುದ್ರ ಅಹಂಕಾರದ ದೇವತಾ ಇದೆ. ಇದರಿಂದ ಅಹಂಕಾರ ಅಂದ್ರೆ ಅಭಿಮಾನ ಉಂಟಾಗುತ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಾಕು. ಸಕಲ ಸತ್ಪುರುಷರೆಲ್ಲರಿಗೂ ವಂದಿಸಿ ತಮಗೆಲ್ಲರಿಗೂ ನಮಸ್ಕರಿಸಿ ಶ್ರೀ ಪಂಚೀಕರಣದಲ್ಲಿ ಪಾಲ್ಗೊಳ್ಳೋಣ. ನಿನ್ನಿನ ದಿವಸ ಏನ್ ಹೇಳ್ಕೊಂಡ್ ಬಂದ್ರು ಅಂತಂದ್ರ ಸೂಕ್ಷ್ಮ ದೇಹದಲ್ಲಿ 25 ತತ್ವವನ್ನು ಹೇಗಿರುತ್ತವ ಅದು ಮೊದಲನೇ ಪ್ರಕ್ರಿಯೆಯಲ್ಲಿ ಹೇಳ್ಕೊಂಡು ಬಂದ್ರು. 5 ಭೂತಗಳು ಆಕಾಶ, ವಾಯು, ತೇಜ್, ಜಲ, ಪೃಥ್ವಿ. ಆಕಾಶ ಭೂತದಲ್ಲಿ ಅಂತಃಕರಣ ಪಂಚಕ ಹೇಳ್ಕೊಂಡು ಬಂದರು. ವಾಯುಭೂತದಲ್ಲಿ ಪ್ರಾಣ ಪಂಚಕ, ತೇಜಭೂತದಲ್ಲಿ ಜ್ಞಾನೇಂದ್ರ ಪಂಚಕ, ಜಲಭೂತದಲ್ಲಿ ಕರ್ಮೇಂದ್ರ ಪಂಚಕ, ಪೃಥ್ವಿಭೂತದಲ್ಲಿ ವಿಷಯ ಪಂಚಕ. ಇವು ಹೇಳಿ ಅವು ಎಲ್ಲಾ तत्वಕ್ಕ ನೀನು ತಿಳಿದಿ. म्हणजे त्या तत्व नाहीस, ती पंचभूताची आहेत म्हणून तुझीही नाहीत. तू या तत्वाचा द्रष्टा आहेस. ನೀನು ಇವೆಲ್ಲ ತತ್ವಕ್ಕೆ ಹಂಗದೆ ದ್ರಷ್ಟ ಅದಿ. ಯಾವ ತತ್ವಕ್ಕ? ಇವೆಲ್ಲ ತತ್ವ. ಎಷ್ಟು ಎಲ್ಲ ತತ್ವ? 25 ತತ್ವ. ಅವಕ್ಕ ನೀನು ತಿಳಿತಿ. ಅದಕ್ಕಾಗಿ ಅದರಲ್ಲಿ ನೀನು ಇಲ್ಲ. ಮತ್ತವು ಯಾರೋ ಪಂಚಮಹಾಭೂತ ಅದಾವ, ಅದಕ್ಕಾಗಿ ನಿನ್ನೂ ಅಲ್ಲ.
ನೀನು ಈ ತತ್ವಕ್ಕ ಹಂಗಿದ್ದಿ, ದ್ರಷ್ಟ ಇದ್ದಿ ಅಂತೇಳಿ ನಿನ್ನಿಂದ ಹೇಳ್ಕೊಂಡು ಬಂದು ಇವತ್ತ ಮರಾಠಿ ಗ್ರಂಥ 113 ಪಾನ 2ನೇ ಪ್ರಕ್ರಿಯೆಯಲ್ಲಿ ಏನ್ ಹೇಳ್ತಾರ ಅಂದ್ರ, ಶಿಷ್ಯನು ಪ್ರಶ್ನೆ ಮಾಡ್ತಾ ಇದ್ದಾನೆ, गुरुवर्य, या 25 तत्वाची नावे आपण मला सांगितली ती समजली. ಗುರುಗಳೇ, ಇವು 25 ತತ್ವಗಳು ಏನು ಅವ್ರ ಹೆಸರು ಹೇಳಿದ್ರಿ, ಅವ್ ನನಗ ಗುರ್ತಾತು, ತಿಳಿದು 25 तत्व पूर्ण अतान. ಆದರೆ त्याची स्वरूपे स्पष्ट ओळखण्यासाठी त्या तत्वापासून जे ज्ञान होते व ज्या क्रिया होतात ती मला सांगावी. ಆದ್ರ ಅವರ ಸ್ವರೂಪ ಸ್ಪಷ್ಟವಾಗಿ ನನಗೆ ತಿಳಿಯುವ ಸಲುವಾಗಿ ಆ ತತ್ವದಿಂದ ಯಾವ ಜ್ಞಾನ ಆಗ್ತದ, ಇದು ಒಂದು ಔಷಧಕ. ಎರಡನೇದು, ಆ ತತ್ವದಿಂದ ಯಾವ ಕ್ರಿಯೆ ಆಗುತ್ತವ, ಹೀಗೆ ಇದು ನನಗ ತಿಳಿಸ್ರಿ ಅಂತೇಳಿ ಶಿಷ್ಯನ ಅಭಿಪ್ರಾಯ. ಯಾವ್ಯಾವ ತತ್ವದಿಂದ ಯಾವ ಜ್ಞಾನ ಆಗುತ್ತವ, ಯಾವ ತತ್ವದಿಂದ ಏನೇನು ಕ್ರಿಯೆ ಆಗುತ್ತವ, ಈಗ 2 ರೀತಿಯಿಂದ ಶಿಷ್ಯನು ಪ್ರಶ್ನೆ ಮಾಡಿದ. ಖಂಡಕಬಾಯಿ ಓಂ ನಮಃ ಶಿವಾಯ ಪರ. ಏನಂದ ಶಿಷ್ಯ? ಶಿಷ್ಯರಿ, ತಾವು ಗುರುದೇವ, ತಾವು ಈ 25 ತತ್ವಗಳ ಹೆಸರು ನನಗೆ ಹೇಳಿದ್ರಿ. ಅವುಗಳು ನನಗೆ ತಿಳಿದವು. ಆದರೆ ಅವುಗಳ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಯುವ ಸಲುವಾಗಿ ಆ ತತ್ವಗಳಿಂದ ಯಾವ ಜ್ಞಾನ ಆಗುತ್ತೆ ಮತ್ತು ಯಾವ ಕ್ರಿಯೆ ಆಗುತ್ತವೆ ಎಂಬುದನ್ನು ನನಗೆ ಹೇಳುವ ಕೃಪೆ ಮಾಡಿ ಅಂತ ಕೇಳನ್ರಿ ಸರ್. 2 ಮಾತು ಹೇಳಿದ್ರು. ಅದರ ಆ ತತ್ವದಿಂದ ಯಾವ ಜ್ಞಾನ ಆಗ್ತದ, ಯಾವ ತತ್ವದಿಂದ ಏನ್ ಕ್ರಿಯೆ ಆಗುತ್ತದ. ಏನಂದ್ರ, ಆ ತತ್ವಗಳಿಂದ ಯಾವ ಜ್ಞಾನ ಆಗ್ತೈತ್ರಿ, ಎರಡನೇದ್ರಿ ಆ ತತ್ವಗಳಿಂದ ಯಾವ ಕ್ರಿಯೆ ಆಗುತ್ತವ್ರಿ. ಕ್ರಿಯಾನು ಮತ್ತು ಜ್ಞಾನ. ಹಾ, ಯಮುನಾಬಾಯಿ. ಓಂ ನಮಃ ಶಿವಾಯ ಪರ್. ನಮಸ್ಕಾರ ಪಾಲಕ. ಏನಂದ್ರಿ? ಇಲ್ರಿ ಅಪ್ಪಾರಿ, ಶಿಷ್ಯ ಕೇಳ್ತಾರ್ರಿ ಅಪ್ಪಾರಿ, ಈ 25 ತತ್ವಗಳು ಹೆಸರು ಹೇಳಿದ್ರಿ, ಅವು ನಂಗ್ ತಿಳಿತ್ರಿ. ಆದ್ರ ಅವುಗಳ ಸ್ವರೂಪ ಸ್ಪಷ್ಟವಾಗಿ ತಿಳಿಯುವ ಸಲುವಾಗಿ ಆ ತತ್ವಗಳು ಯಾವ ಜ್ಞಾನ ಆಗ್ತದ, ಆ ತತ್ವಗಳಿಂದ ಯಾವ ಜ್ಞಾನ ಆಗ್ತದ, ಮತ್ತ ಆ ತತ್ವಗಳಿಂದ ಯಾವ ಕ್ರಿಯೆ ಆಗ್ತದ ಅದು ನಮ್ಗೆ ಹೇಳ್ರಿ ಅಂತ ಹೇಳಿದ್ರಿ ಅಪ್ಪಾರಿ ಶಿಷ್ಯ. 2 ಮಾತಾ ಹೇಳಿದ್ರು. ಯಾವ್ರಿ? ಆ ತತ್ವಗಳಿಂದ ಯಾವ ಜ್ಞಾನ ಆಗ್ತದ ಮತ್ತ ಆ ತತ್ವಗಳಿಂದ ಯಾವ ಕ್ರಿಯೆ ಆಗ್ತದ. ಕಲ್ಯಾಣ ಮಾತು ಹೇಳಿದಾರೆ. 2 ಮಾತು ಕೇಳ. ಕಲ್ಯಾಣ ಶೆಟ್ಟಿ ಅವರ. ಓಂ ನಮಃ ಶಿವಗುರುಗಳು. ಆ 25 ತತ್ವಗಳಿಂದ ನಮಗೆ ಯಾವ ಜ್ಞಾನ ಆಗ್ತದ ಮತ್ತು ಆ 25 ತತ್ವಗಳಿಂದ ಯಾವ ಕ್ರಿಯೆ ಆಗ್ತದ ಅಂತ ನಮಗೆ ಹೇಳ್ರಿ ಅಂತ ಹೇಳಿದ್ರು ಗುರುಗಳು. ಗೀತಾಬಾಯಿ. ಏನ್ ಹೇಳಿದ್ರಿ ಬೈ? ಅವ್ರು ಶಿಷ್ಯ ಗುರುಗಳಿಗೆ ಕೇಳ್ತಾರಪ್ಪ ರೀ, 25 ತತ್ವಗಳು ಹೆಸರು ಹೇಳಿದ್ರಿ, ನನಗ್ ತಿಳಿತ್ರಿ. ಆದ್ರ ಅವುಗಳಿಂದ ಯಾವ ಜ್ಞಾನ ಆಗ್ತದ ಮತ್ತ ಅವುಗಳು ಯಾವ ಕ್ರಿಯೆ ಆಗ್ತಾವ ನನಗ್ ತಿಳಿಸ್ಕೊಡ್ರಿ ಅಂತ ಕೇಳ್ರಿ. ಅದನ್ನ ಗುರುಗಳು ಹೇಳ್ತಾರ. ಈಗ ನಿನ್ನೇನ್ ಹೇಳ್ಕೊಂಡ್ ಬಂದ್ರು? ಅಂತಃಕರಣ ಹೇಳ್ಕೊಂಡ್ ಬಂದ್ರು. ಯಾವ ಭೂತದಲ್ಲಿ
ಆಕಾಶಭೂತದಲ್ಲಿ ಯಾವ ತತ್ವ ಅಂದ್ರ ಅಂತಃಕರಣ ಪಂಚಕ ಹೇಳಿದ್ರು. ಈಗ ಅಂತಃಕರಣ ಪಂಚಕದಲ್ಲಿ ಏಸದವ ಅಂದ್ರ 5 ಅದಾವ. ಏಸದವ 5. ಯಾವ್ಯಾವು? ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಏಸದವ್ರಿ? 5 ಅದಾವ. ಜ್ಞಾನಮಾಲ ಅಕ್ಷತಾಬೈ ಓಂ ನಮಃ ಶಿವರಪ್ಪ. ನಮಸ್ಕಾರ. ಜ್ಞಾನಮಾಲನೆ? ಹ್ಞೂನ್ರಿ. ಅಡೇ ಸರಿ ಅನ್ನದ ಜೀರ್ಗಾಳ ಅಂತ ಐತ್ರಿ. ಜೀರ್ಗಾಳ. ಜೀರಗಾಳ. ಎಸವ್ರಿ ಅಂತಃಕರಣದಾಗ? ಓಂ ನಮಃ ಶಿವಾಯ ರೀ ಅಪ್ಪಾರ. ಅಕ್ಷತಾಬೈ? ಓಂ ನಮಃ ಶಿವಾಯ ರೀ ಅಪ್ಪಾರ. ದಗ್ದ ಮಾಡಾಕತ್ತೀನ್ರಿ ಅಪ್ಪಾರ, ಆಮೇಲೆ ಹೇಳ್ತೀನಿ. ಹೌದೇವ, ಮಾಡ್ರಿವ, ದಗ್ದ ಮಾಡ್ರಿ. ಜ್ಞಾನಮಾಲ? ಹ್ಞೂನ್ರಿಪ್ಪ. ಏಸ್ ಹೇಳಿದ್ರ? 5 ಅಂತಃಕರಣ ಪಂಚಕರ ಅಂತ ಹೇಳಿ. ಯಾವ್ಯಾವು? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಏಸಾದ್ರಿ? ಮನ, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ. ಪೈಲಾನೆ ಮೊದಲೇ ಅಂತಃಕರಣ, ಆಮೇಲೆ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಓಂ ನಮಃ. ಹಾ ರೀ ಅಪ್ಪರ್ ಇಲ್ಲಿ ಮತ್ತೆ ಅಂತಃಕರಣ ಪಂಚಕ ಅಂತಂದ್ರ ಮತ್ತಿದು ಅಂತಃಕರಣದೊಳಗ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇರ್ತಾವಿಲ್ರಿ? ಅಂತಃಕರಣ ಒಂದ್ರಿ. ಎರಡನೇದು ಮನಸ್ಸ. ಮೂರನೇದು ಯಾವದ್ರಿ? ಬುದ್ಧಿ. ನಾಲ್ಕನೇದು ಚಿತ್ತ. 5ನೇದು ಅಹಂಕಾರ. ಇವು 5 ಅವ ನೋಡ್ರಿ. ಈಗ ಅಂತಃಕರಣ ಅಂದ್ರೆ ಎದಕ್ಕತ್ತಾರ ಅದು ತಿಳಿಸಿ ಹೇಳ್ತಾರ. ಅಂತಃಕರಣ ಎದಕ್ಕತ್ತಾರ ತಿಳಿಸಿಕೊಡ್ತಾರ. अंतःकरण म्हणजे देहाच्या आत उत्पन्न होणाऱ्या ज्ञान सुखादीचे साधन रूप करण ಅಂದ್ರೆ इंद्रिय. त्याचे स्वरूप म्हटले म्हणजे कोणतेही काम करण्याविषयी प्रथम जे स्फुरण होते ते ಇಲ್ಲಿ ನಿಂದಿರಬೇಕು. ते ಅಂದ್ರೆ ಅದ ಇದಕ್ಕೆ ಅನ್ಬೇಕು ಅಂತಃಕರಣ. ಇಲ್ಲಿ ಬಂದ್ ನಿಂದಿರಬೇಕು. ಏನತ್ತರ ಅಂತಃಕರಣ ಎದಕ್ಕತ್ತಾರ? ದೇಹದ ಒಳಗ ಉತ್ಪನ್ನ ಆಗುವ, ಏನ್ ಉತ್ಪನ್ನ ಆಗ್ತದ ದೇಹದ ಒಳಗ? ಜ್ಞಾನ ಮತ್ತು ಸುಖ. ಜ್ಞಾನ ಸುಖಾದೀಚೆ ಸಾಧನ ರೂಪ. ಜ್ಞಾನ ಆಗಲಿಕ್ಕ ಒಂದು, ಸುಖ ಆಗಲಿಕ್ಕ ಇದು 2. ಇವು 2ಕ್ಕ ಸಾಧನ ಯಾವಾದದ ಅಂದರೆ ಅಂತಃಕರಣ. ಅದಕ್ಕೆ ಇಂದ್ರಿಯ ಆದ್ರೂ ಕೂಡ ಅತರ. ಎದಕ್ಕ? ಅಂತಃಕರಣಕ್ಕ ಏನತ್ತರ? ಇಂದ್ರಿಯ ಅತರ. ಯಾಕತರ? ದೇಹದ ಒಳಗ ಉತ್ಪನ್ನ ಆಗತಕ್ಕ ಯಾವ ನಮಗ ಜ್ಞಾನ ಆಗ್ತದ ನೋಡ್ರಿ, ಮತ್ತ ಸುಖ ಆಗ್ತದ. ಜ್ಞಾನ ಆಗಲಿಕ್ಕ ಸುಖ ಆಗಲಿಕ್ಕ ಯಾವ ಸಾಧನದ ಅಂದ್ರ ಅಂತಃಕರಣೇ ಸಾಧನ. ಆ ಅಂತಃಕರಣ ಸಾಧನ ಅದ.
ಆ ಸಾಧನಕ್ಕೆ ಏನತ್ತಾರ ಇಂದ್ರಿಯ ಅತ್ತಾರ. ಎದಕ್ಕಂದ್ರ ಇಂದ್ರಿಯ? ಅಂತಃಕರಣಕ್ಕ. ಏನಂದ್ರು? ಇಂದ್ರಿಯ ಅಂದ್ರು. ಯಾಕಂದ್ರು ಜ್ಞಾನ ಮತ್ತು ಸುಖ ಆಗ್ತದ. ಜ್ಞಾನ ಸುಖ ಆಗಲಕ್ಕ ಯಾರು ಕಾರಣರ ಅಂದ್ರ ಅಂತಃಕರಣ. ಆ ಕರಣ ಅಂದ್ರೆ ಇಂದ್ರಿಯ ಅನ್ಬೇಕು. ಇಲ್ಲಿ ನಿಂದಿರ್ಬೇಕು ಕಲಾವತವರೇ. ಓಂ ನಮಃ ಶಿವಾಯ ನಮಸ್ಕಾರಪ್ಪ ತಂಪ. ಹ್ಞೂನ್ರಪ್ಪ. ಅಲ್ಲಿಂದ ಮುಂದ ಇನ್ನು ಅದರ ಸ್ವರೂಪ ಏನು? ಎದರದು? ಅಂತಃಕರಣದು. ಈಗ ಮೊದಲ ಏನ್ ಹೇಳ್ಕೊಂಡ್ರಿ ಕಲಾವತಿ ಅವರ ಇಲ್ಲಿ ತಕ? ಓಂ ನಮಃ ಶಿವಾಯಪ್ಪ. ದೇಹದ ಒಳಗ ಜ್ಞಾನ ಮತ್ತು ಸುಖ ಆಗ್ಲಿಕ್ಕ ಏನ್ ಸಾಧನ ಅದಲ್ರಿಪ್ಪ, ಆ ಸಾಧನ ಅಂದ್ರ ಇಂದ್ರಿಯ. ಅದಕ್ಕೆ ಅಂತಃಕರಣ ತರ ಅಂತ ಹೇಳಿದ್ರಪ್ಪ. ಅಂತಃಕರಣಕ್ಕೆ ಏನಂದಂಗೈತ್ರಿ? ಇಂದ್ರಿಯ ಅಂದಂಗೈತ್ರಿ. ಅಂತಃಕರಣಕ್ಕೆ ಏನಂದಂಗೈತ್ರಿ? ಜ್ಞಾನ ಮತ್ತು ಸುಖ ಆಗ್ಲಿಕ್ ಸಾಧನ ಅಂದಂಗೈತ್ರಿ. ಸಾಧನ ಅಂದ್ರೆ ಏನಂದ್ರ? ಸಾಧನ ಅಂದ್ರನೇ ಇದು ಅಂತಃಕರಣ ರೀಪ. ಇಂದ್ರಿಯ. ಇಂದ್ರಿಯ. ಹ್ಞೂನ್ರಿಪ್ಪ. ಈಗ ಜ್ಞಾನ ಸುಖ ಆಗ್ಲಕ್ಕ ಇಂದ್ರಿಯ ಅಂತ ಹೇಳಿದ್ರು. ಆ ಇಂದ್ರಿಯ ಎದಕ್ಕಂದ್ರು? ಅಂತಃಕರಣಕ್ಕೆ ಇಂದ್ರಿಯ ಅಂದರು. ಎದಕ್ಕಂದ್ರೆ ಇಂದ್ರಿಯ? ಓಂ ನಮಃ ಶಿವಾಯಪ್ಪ. ಎದಕ್ಕಂದ್ರಿ? ಜ್ಞಾನ ಮತ್ತು ಸುಖ ಆಗ್ಲಿಕ್ ಏನ್ ಸಾಧನ ಅದಲ್ರಿಪ್ಪ, ಅದಕ್ಕೆ ಇಂದ್ರಿಯ ಅಂದ್ರಿಪ್ಪ. ಯಾರ ಸಾಧನ? ಅಂತಃಕರಣ ಅದರಿಪ್ಪ. ಅಂತಃಕರಣಕ್ಕೆ ಏನಂದ್ರು? ಇಂದ್ರಿಯ ಅಂದ್ರಿಪ್ಪ. ಇಲ್ಲಿ ನಿಂದಿರ್ಬೇಕೀಗ. ಇನ್ನ ಆ ಅಂತಃಕರಣದ ಸ್ವರೂಪ ಏನು ಅದು ತಿಳಿಸಿಕೊಡ್ತಾರೆ. म्हणजे कोणतेही काम करण्याविषयी प्रथम जे स्फुरण होते ते ಅದಕ್ಕ ಅನ್ಬೇಕು ಅಂತಃಕರಣ. ಮೊದಲ ಯಾವುದೇ ಒಂದು ಕೆಲಸ ಮಾಡಬೇಕಾಗಿದರ ಅದು ಎಲ್ಲಿ ಸ್ಫುರಣ ಆಗ್ತದ ನೋಡಿ, ಸ್ಫೂರ್ತಿ ಆಗ್ತದ. ಈಗ ನಡಿ ಶಾಸ್ತ್ರಕ್ಕೆ ಹೋಗಬೇಕು ಅನ್ನುವುದು ಏನು ಹುಟ್ಟುತ್ತದ, ಅದಕ್ಕ ಅನ್ಬೇಕು ಇಂದ್ರಿಯ. ಯಾವಾದಿಂದ್ರಿಯ? ಅಂತಃಕರಣ ಅನ್ಬೇಕು. ಅದಕ್ಕ ಯಾವುದೇ ಕೆಲಸ ಮಾಡ್ಲಿ, ಹೊಲಕ್ ಹೋಗ್ಬೇಕು ಅಂತೇಳಿ ಹಿಂಗ ಅನ್ಸಲ್ಕತ್ತು, ಅದೆಲ್ಲಿ ಅನಿಸ್ತದ? ಅಂತಃಕರಣದಲ್ಲಿ. ನಡಿ ಹೊಲ್ದಂದ ಮನಿಗ್ ಬರಬೇಕು, ಸಾಕು ನಡಿ, ಆಯ್ತ ಹೇಳ್ತಾ ಕೂತಿ ನಡಿ, ಶಾಸ್ತ್ರ ಟೈಮ್ ಆತ ಅಂತೇಳಿ ಹಿಂಗ ಏನ್ ಅನಿಸ್ತದ ಅದಕ್ಕ ಅನ್ಬೇಕು ಅಂತಃಕರಣ. ಮೊದಲ ಅಂತಃಕರಣಕ್ಕ ಇಂದ್ರಿಯ ಯಾಕಂದ್ರು ಅದು ಹೇಳಿದ್ರು. ಎರಡನೇದಾಗಿ ಅಂತಃಕರಣ ಎದಕ್ ಅನ್ಬೇಕು ಅದು ಹೇಳಿದ್ರು. ನನ್ ಅಂತಃಕರಣದಾಗ ಅನಿಸ್ತಿತ್ತು, ಮದಿಗೆ ನಮ್ ತಮ್ಮ ಹೇಳಿಲ್ಲ ಹೋಗ್ಬಾರ್ದು ಅಂತೇಳಿ. ಯಮುನಾವರ ಓಂ ನಮಃ ಶಿವಾಯ. ಮತ್ತೆ ಏನ ಅನಿಸ್ತು, ಇಲ್ಲ ನಮ್ ವೈನಿ ಮಾರಿ ನೋಡ್ರಿ ಹೋಗನ್ನ ಅಂತ ಹೇಳಿ ಕೇಸಿಂದ ಸ್ಫುರಣ ಆಯ್ತು ನೋಡ್ರಿ. ಇದು ಸ್ಫುರಣ ಆಗೋದಕ್ಕೆ ಏನತ್ತಾರ? ಅಂತಃಕರಣ ಅತ್ತಾರ.
ಯಮನವರ ಏನ್ ಹೇಳಿದ್ರಿ? ಎಲ್ಲರೂ ಹೋಗ್ಬೇಕು ಏನ ರೇಂಜ್ ಇಲ್ರಿ ಪುರಾಣ ಎದಕ್ಕಂತಾರ ಅಂತ ಹೇಳಿದ್ರಿ. ನಿಮ್ಗೆ ರೇಂಜ್ ಇಲ್ಲ. ಓಂ ನಮಃ ಶಿವಾಯ ಪರ್ ಹಾ ಕೇಳಿಸ್ತದ್ರಿ ಪರಿ? ಹಾ ಇಲ್ಲಿ ಪುರಾಣ ಎದಕ್ ಅನ್ಬೇಕಂದ್ರೆ ಪರಿ, ನಾವ್ ಈಗ ಏನ ಕೆಲಸ ಮಾಡ್ಬೇಕು, ಎಲ್ಲರೂ ಹೋಗ್ಬೇಕು ಅಂದ್ರ ಒಮ್ಮೆ ಪಟ್ಟೆ ನಮಗ ಹಿಂಗ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಏನು ಸ್ಫುರಣ ಸ್ಫುರಣ ಆಗ್ತದಲ್ರಿ ಪರಿ, ಅದಕ್ಕೆ ಅಂತಃಕರಣ ಅಂತಾರ್ರಿ ಪರಿ. ಅಗ್ದಿ ಬರೋಬ್ಬರ್. ಇನ್ ಅದಕ್ಕ ಇಂದ್ರಿಯ ಯಾಕಂದ್ರು? ಇಂದ್ರಿಯ ಯಾಕಂದ್ರಿ ಪರಿ, ಈ ದೇಹದೊಳಗ ಏನ್ ನಮಗ ಉಂಟಾಗ್ತದಲ್ರಿ ಪರ ಜ್ಞಾನ, ಈ ಸುಖಾದಿಗಳಿಗೆ ಸಾಧನ ಯಾವ್ದಾಗಿರ್ತದಲ್ರಿ, ಈ ಸಾಧನ ಮಾಡ್ಲಿಕ್ಕ ಈ ಅಂತಃಕರಣನೇ, ಈ ಅಂತಃಕರಣಕ್ಕೆ ಅನ್ಬೇಕ್ರಿ ಪರ ಇಂದ್ರಿಯ ಅಂತ ಹೇಳ್ರಿಪ್ಪ. ಎದಕ್ಕ ಸಾಧನ ಆಗ್ಯದದು? ಜ್ಞಾನ ಮತ್ತೆ ಈ ಸುಖಾದಿಗಳಿಗೆ ಸಾಧನ ಆಗ್ಯದ್ರಿ ಪರ. ಜ್ಞಾನ ಆಗ್ಬೇಕಾಗಿದ್ರ ಮತ್ತ ಸುಖ ಆಗಿರ್ಬೇಕಾದ್ರ ಸಾಧನ ಯಾವ್ದದ ಅಂದ್ರ ಅಂತಃಕರಣದ, ಅದಕ್ಕೆ ಇಂದ್ರಿಯ ಅಂತ. ಅಂತಃಕರಣ ಎದಕ್ಕತ್ತಾರ? ಈ ಪುರಾಣ ಆಗ್ಬಿಡ್ತದ ನೋಡ್ರಿ ಪರ್, ಒಮ್ಮೆ ನಾವ್ ಏನಾರ ಮಾಡ್ಬೇಕು, ಇಲ್ಲಿ ಸತ್ಸಂಗ್ ಹೋಗ್ಬೇಕು, ಇವತ್ತು ಸತ್ಸಂಗ ಅದ ತಂದ್ ಹಿಂಗ್ ಒಮ್ಮೆ ಪುರಾಣ ಆಗ್ತದಲ್ರಿ ಪರ, ಅದಕ್ಕೆ ಅಂತಃಕರಣ ಅಂತಾರ. ನಾನ್ ಅಂತಃಕರಣ ಹಿಂಗ ಎದ್ದು ಬಿಡ್ತ, ನಾ ಬಂದೇ ಬಿಟ್ಟ, ಇದಕ್ಕೆ ಅನ್ಬೇಕು ಅಂತಃಕರಣ. ಒಂದ್ ನಿಮಿಷ ಇಲ್ಲಿ ಒಂದು ಸ್ಫುರಣ ಅಂತ ಹೇಳ್ತೀರಿ, ಮತ್ತ ಇಲ್ಲಿ ಅಂತಃಕರಣದೊಳಗ ಸ್ಫುರಣನೂ ಹುಟ್ಟುತ್ತದ, ಮತ್ತಲ್ಲಿ ಒಂದು ಬ್ಯಾಡ್ ಅಂತ ಅನ್ನೋದು ಅಲ್ಲೇ ಹುಟ್ಟುತ್ತದಿಲ್ರಿ? ಇದು ತಿಳಿಸಿಕೊಡ ಕಾಲಾಗೆ ಅಂತಃಕರಣ ಎದಕ್ ಅನ್ಬೇಕು, ಮನಸ್ಸು ಎದಕ್ ಅನ್ಬೇಕು, ಬುದ್ಧಿ ಎದಕ್ ಅನ್ಬೇಕು, ಇನ್ ಮುಂದೆ ಕೇಳ್ರಿ. ಮೊದಲು ಬರೀ ಅಂತಃಕರಣ ಎದಕ್ ಅನ್ಬೇಕು ಇಷ್ಟೇ ಹೇಳಿದ್ರಿ. ಎದಕ್ಕಂದ್ರಿ ಅಂತಃಕರಣ? ಅಂತಃಕರಣ ಪರ್ಲಿ ದೇಹದೊಳಗ ಉತ್ಪನ್ನ ಆಗುವ ಜ್ಞಾನ ಮತ್ತು ಸುಖಾದಿ ಸಾಧನಕ್ಕಂದ್ರಿ ಅಂತಃಕರಣ, ಅದಕ್ಕೆ ಏನ್ ಬೇಕ್ರಿ ಇಂದ್ರಿಯ ಅಂತ. ಇನ್ನೊಮ್ಮನ್ರಿ? ದೇಹದೊಳಗ್ರಿ ಉತ್ಪನ್ನ ಆಗುವುದು ಜ್ಞಾನ ಮತ್ತು ಸುಖಾದಿ ಸಾಧನಕ್ರಿ, ಅದಕ್ಕೆ ಅನ್ಬೇಕು ಅಂತಃಕರಣ್ರಿ. ಅದಕ್ಕೆ ಅಂತಃಕರಣಕ್ಕೆ ಅನ್ಬೇಕ್ರಿ ಇಂದ್ರಿಯ ಅಂತ. ಮತ್ತ ಜ್ಞಾನ ಮತ್ತು ಸುಖ ಆಗ್ಲಿ ಕಾರಣ ಯಾರಾದ್ರ ಅಂತಃಕರಣದ್ರಿ. ಇನ್ನೊಮ್ಮನ್ರಿ ನೀವು? ನಾ ಹೆಂಗ್ ಹೇಳಿದ ಹಂಗ ಅಂದ್ರೆ ಕುಂಡಿರ್ತದ. ಎದಕ್ಕತ್ತಾರ ಅಂತಃಕರಣ? ಪೈಲ ಏನ್ ಹೇಳಿದ್ರು ಅವರು? ದೇಹದೊಳಗ ಉತ್ಪನ್ನ ಆಗುವ ಜ್ಞಾನ ಮತ್ತು ಸುಖಾದಿ ಸಾಧನಕ್ರಿ, ಅದಕ್ಕ ಅಂತಃಕರಣ ಸಾಧನ. ಸಾಧನಕ್ಕೆ ಹತ್ತಿರ ಏನು ಸುಖಾದಿಗಳಿಗೆ ಹತ್ತಿರಿ? ಸುಖಾದಿಗಳಿಗೆ ಸಾಧನ. ಹಿಂಗನ್ರಿ? ಸುಖಾದಿಗಳಿಗೆ ಸಾಧನ. ಸನಬೈ ಓಂ ನಮಃ ಶಿವಾಯ. ನೋಡ್ರಿ ಶಬ್ದ ಹೆಂಗ್ ಕುಣ್ಸ ಭಕ್ತ ಒಂದ್ ಅಕ್ಷರ ಈ ಕಡೆ ಹಚ್ಚಿ ಈ ಕಡೆ ಹಚ್ಚಿದ್ರೆ ಹೆಂಗ ಆಗ್ತದ ನೋಡ್ರಿ, ಅರ್ಥ ಬೇರೆ ಆಗ್ತದ್ರಿ. ಈ ಸುಖಾದಿಗಳನ್ನೇ ಸಾಧನ ಆಗ್ಬಿಡ್ತಾವ್ರಿ. ಹಂಗಾಗ್ತದ ನೋಡ್ರಿ. ಸುಖಾದಿಗಳಿಗೆ ಸಾಧನ. ಹೌದ್ರಿ ಪೂರ್. ಆ ಸಾಧನ ಆಗ್ಯದ ತಿಳಿನೇ ಅದಕ್ಕ ಅನ್ಬೇಕು ಇಂದ್ರಿಯ. ಮೊದಲ ಅಂತಃಕರಣಕ್ಕ ಏನ್ ಹೇಳ್ಬಿಟ್ರು? ಇಂದ್ರಿಯ ಅನ್ಬೇಕಂತ ಹೇಳಿದ್ರು. ಯಾಕ ಅನ್ಬೇಕಂತ ಹೇಳಿದ್ರು? ದೇಹದ ಒಳಗ ಉತ್ಪನ್ನ ಆಗ್ತಕ್ಕಂತ ಯಾವ್ದು ಜ್ಞಾನೂ ಉತ್ಪನ್ನ ಆಗ್ತದ, ಮತ್ ಸುಖನೂ ಉತ್ಪನ್ನ ಆಗ್ತದ. ಹೆಂಗ ಆಗ್ತದ ಮುಂದ್ ಹೇಳವ್ರ ಅದಾರ. ಮೊದಲ ಅದಕ್ಕ ಇಂದ್ರಿಯ ಸಿದ್ಧ ಮಾಡ್ತಿರು. ಸಂಗೀತವೇ ಓಂ ನಮಃ ಶಿವಾಯ ಪರಿ. ನಮಸ್ಕಾರ. ಮೊದಲು ಏನ್ ಸಿದ್ಧ ಮಾಡಿದ್ರಿ ಬೈ?
ಮೊದಲ ಸುಖ ದುಃಖಗಳಿಗೆ ಸಾಧನ ರೂಪದ ಅಂತ ಹೇಳಿ ಸಿದ್ಧ ಮಾಡುದ್ರಿ. ಅದಕ್ಕೆ ಏನ್ ಅನ್ಬೇಕು? ಅವಕ್ಕ ಕರಣ ಅಂದ್ರೆ ಇಂದ್ರಿಯ ಅನ್ಬೇಕು ಅಂತ ಹೇಳಿದ್ರಿ. ಇನ್ ಅದ್ರ ಸ್ವರೂಪ ಹೇಳ್ತಾರೆ ಅಂತ ಎದಕ್ ಅನ್ಬೇಕನ್ನ ಸ್ವರೂಪ. ಹೌನ್ರಿಪ್ಪಾರಿ, ಅದ್ರ ವ್ಯಾಖ್ಯೆ ಹೇಳ್ತಾರ್ರಿಪ್ಪಾರಿ. ಎದಕ್ ಅನ್ಬೇಕು ಅಂತಃಕರಣ. ಅದಕ್ ದೃಷ್ಟಾಂತ ಕೊಟ್ಟೆ ನೋಡ್ರಿ. ಊರಿಗೆ ಹೋಗ್ಬೇಕು ಅನ್ನೋದ್ ಹಿಂಗೇನು ಉತ್ಪತ್ತಿ ಆಗ್ತದ ಒಳಗ, ಅದಕ್ಕೆ ಅನ್ಬೇಕು ಅಂತಃಕರಣ. ಇದೊಂದ್ ತಿಳಿತಾವ, ಮುದ್ದಿನ ಎಲ್ಲಾ ತಿಳಿತಾವ್ರಿ ಸುವರ್ಣವಾರ. ಗೊತ್ತಾತ್ರಿ. ಏನ್ ಗೊತ್ತಾತ್ರಿ? ಇಲ್ಲಿ ಅಂತಃಕರಣ ಅಂತ ಅಂದ್ರೆ ದೃಷ್ಟಾಂತ ಹೇಳಿದ್ರಿ. ಊರಿಗೆ ಹೋಗ್ಬೇಕು ಅಂತ ಹೇಳಿ ಏನ್ ಅನ್ನಿಸ್ತಲ್ಲ ಅದೇ ಅಂತಃಕರಣ ಅಂತ ಹೇಳಿದ್ರಿ. ಏನದಕ್ಕೆ ಇಂದ್ರಿಯ? ಇಂದ್ರಿಯ ಅಂತಂದ್ರೆ ದೇಹದೊಳಗ ಉತ್ಪನ್ನ ಆಗುವ ಜ್ಞಾನ ಸುಖಾದಿಗಳ ಸಾಧನಕ್ಕೆ ಅನ್ಬೇಕ್ರಿ ಅಂತಃಕರಣ. ಇನ್ನೊಮ್ಮನ್ರಿ? ದೇಹದೊಳಗೆ ಉಂಟಾಗುವ ಜ್ಞಾನ ಸುಖಾದಿಗಳ ಸಾಧನ. ಸುಖಾದಿಗಳಿಗೆ ಸಾಧನ. ಹೌನ್ರಿ, ಸುಖಾದಿಗಳಿಗೆ ಸಾಧನ. ಅದಕ್ಕೆ ಅನ್ಬೇಕ್ರಿ ಅಂತಃಕರಣ. ಅಂತಃಕರಣಕ್ಕೆ ಅನ್ಬೇಕು ಇಂದ್ರಿಯ. ಸುಖಾದಿಗಳಿಗೆ ಸಾಧನ ಆಗದ ಹೇಳಿ ಅದಕ್ಕೆ ಇಂದ್ರಿಯ ಅನ್ಬೇಕ್ರಿ. ಹ್ಞೂನ್ರಿ. ಯಾರಿಗ ಅನ್ಬೇಕು? ಅಂತಃಕರಣಕ್ರಿ. ಯಾರಿಗ ಅನ್ಬೇಕ್ರಿ? ಅಂತಃಕರಣಕ್ರಿ. ಏನ್ ಅನ್ಬೇಕ್ರಿ? ಇಂದ್ರಿಯ ಅನ್ಬೇಕ್ರಿ. ಯಾಕ ಅನ್ಬೇಕ್ರಿ? ಇಲ್ಲಿ ಸಾಧನ ಆಗ್ಯದಂತ ಹೇಳಿ ಇಂದ್ರಿಯ ಅನ್ಬೇಕಾಗಿದ್ರಿ ನಾವು. ಯಾರಿಗ ಸಾಧನ ಆಗ್ಯದ? ಅಂತಃಕರಣಕ್ರಿ. ಇಲ್ಲ, ಜ್ಞಾನ ಮತ್ತು ಸುಖಾದಿಗಳು. ಜ್ಞಾನ ಸುಖಾದಿಗಳು. ಹ್ಞೂನ್ರಿ, ಕರೆಕ್ಟ್. ಜ್ಞಾನ ಸುಖಾದಿಗಳಿಗೆ ಸಾಧನ ನೋಡ್ರಿ ಅಲ್ಲಿ ಇಂದ್ರಿಯ. ಹ್ಞೂನ್ರಪ್ಪ, ಹೌದ್ ಹೌದು. ಇಲ್ಲಿ ಇಂದ್ರಿಯ ಅಂತಂದ್ರೆ ಇಲ್ಲಿ ಇಂದ್ರಿಯ ಅಂತಂದ್ರೆ ಏನ್ ತಗೋತೀರಿ? ಅಂತಃಕರಣಕ್ಕೆ ತಗೋಬೇಕು. ಅಂತಃಕರಣ ನಾಲ್ಕು ಬಂದಿರು. ನಾಲ್ಕಕ್ ಮತ್ ಬೇರೆ ಶಬ್ದವರಿ. ಇದು ಬಂದು ತಿಳ್ಕೊರಿ. ಅವಕ ಇಂದ್ರಿಯ ಹತ್ತಾರ, ಇವಕ ಇಂದ್ರಿಯ ಹತ್ತಾರ. ಇವ್ ಇಂದ್ರಿಯ ಯಾಕಂದ್ರು ಅನ್ನೋದು ಇಲ್ಲಿ ತಿಳಿಸಿದ್ರು. ಏನು ಜ್ಞಾನ ಆಗ್ಬೇಕಾಗಿದ್ದಾದ್ರ ಈ ಅಂತಃಕರಣ ಮೂಲಕವಾಗಿನೇ ಆಗ್ತದ. ಸುಖ ಆಗ್ಬೇಕಾದ್ರ ಅಂತಃಕರಣ ಮೂಲಕವಾಗಿನೇ ಆಗ್ತದ. ಅದ ಆಗ್ಲಿಕ್ಕ ಏನಾಗ್ಯದದು? ಸಾಧನ ಆಗ್ಯದ. ಯಾವುದು? ಅಂತಃಕರಣ. ಅದಕ್ಕ ಅಂತಃಕರಣಕ್ಕ ಆಳ್ಯಾಗ ಏನಂದ್ರು? ಇಂದ್ರಿಯ. ಇಂದ್ರಿಯ ಅಂದ್ರು. ರುಗಿಯಜ್ಜರ ಓಂ ನಮಃ ಶಿವಾಯ. ನಮಸ್ಕಾರ ಪರತಂಪ. ಅದಕ್ಕೆ ಇಲ್ಲಿ ಸುಖಾದಿ ಅಂದ್ರೆ ಇಲ್ಲಿ ದುಃಖನು ತಗೋಬೇಕಲ್ರಿಪ್ಪ? ಸುಖ ದುಃಖ ಎಲ್ಲ ಆತವ್ರಿ. ಅಂದ್ರೆ ಎಲ್ಲರೂ ಸುಖಾದಿನಿ ಎಲ್ಲಕತ್ತಾರ್ರಿ. ನಮಸ್ಕಾರ. ನೀನು ಜ್ಞಾನವೇ ಅದರಿಂದೇ ಆಗ್ತದ, ಸುಖನು ಅದರಿಂದೇ ಆಗ್ತದ, ದುಃಖನು ಅದರಿಂದೇ ಆಗ್ತದ. ಜ್ಞಾನ ಮತ್ತು ಸುಖ. ಅದಕ್ ಮತ್ತ ಮುಂದೆ ಹೇಳ್ಕೊಂಡ್ ಬಂದಾರ, ಸತ್ವಗುಣ ಯಾಕ, ರಜಗುಣ ಯಾಕ, ಅದೇ ಮುಂದೆ ಇರ್ಲ್ರಿ. ಈ ಮೊದಲು ಇಲ್ಲಿ ಎಷ್ಟೇ ತಿಳ್ಕೊಳ್ಳಣ್ರಿ. ಈ ಸೂಕ್ಷ್ಮ ದೇಹದೊಳಗ್ರಪ್ಪಾರಿ, ಈ ಸೂಕ್ಷ್ಮ ದೇಹದೊಳಗ ಉತ್ಪನ್ನ ಆಗ್ಲತ್ತಾವ. ಏನ್ ಉತ್ಪನ್ನ ಆಗ್ಲತ್ತಾವ ಅಂತಂದ್ರ ಜ್ಞಾನ ಆಗ್ಲತ್ತದ್ರಿಪ್ಪಾರಿ, ಸುಖ ಆಗ್ಲತ್ತದ, ದುಃಖ ಆಗ್ಲತ್ತದಲ್ಲ. ಹಿಂಗೆಲ್ಲಾ ಏನ್ ಉತ್ಪನ್ನ ಆಗ್ಲತ್ತಾವಲ್ಲ ಅದಕ್ ಸಾಧನ ಅದರಿಪ್ಪಾರಿ. ಆ ಸಾಧನ ಇರೋ ಅಂದ್ರೆ ಅದು ಕರಣ್. ಆ ಕರಣ್ ಅಂದ್ರೆ ಅದಕ್ಕೆ ಇಂದ್ರಿಯ ಹತ್ತೇವ್ರಿ. ಅದೇ ಯಾವ್ದು ಅಂತಂದ್ರೆ ಇದು ಅಂತಃಕರಣ ರೀ. ಬರೋಬರಿ. ಓಂ ನಮಃ ಶಿವಾಯ. ಸೋಮೇಶ್ವರಪ್ಪರ್ ಇಲ್ಲಿ ಜ್ಞಾನ ಸುಖಾದಿ ಅಂದಾರ. ಮತ್ತಿಲ್ಲಿ ರುಗಿಯಜ್ಜರ್ ಅಂದ್ರು, ಮತ್ತ ದುಃಖ ತಗೋಬೇಕು ಅಂತಂದ್ರು. ಮತ್ತ ಜ್ಞಾನ ಆದ್ಮೇಲೆ ದುಃಖ ಯಾಕತ್ತದ್ರಿ? ಹಂಗಲ್ರಿ ಅದು. ಈಗ ಒಂದು ವಸ್ತುವಿಂದು ಏನಾಗ್ತದ, ನಮಗ ಜ್ಞಾನ ಆಗ್ತದ. ನಿಮ್ಮಲ್ಲಿ ಮುಂದ್ ಗ್ರಂಥ ಅದ, ಇದು ಗ್ರಂಥ ಅದ ಅನ್ನೋದು ಇದು ಜ್ಞಾನ ಆಗ್ಬೇಕಾಗಿದ್ರ ಯಾರು ಬೇಕು? ಅಂತಃಕರಣ. ಅಲ್ಲೇ ಆಗ್ತದ. ಆ ಗ್ರಂಥದಿಂದ ನಮ್ಗ ಏನಪ್ಪಾ ಅಂತಂದ್ರ ಸುಖ ಆಗ್ತದ. ಯಾಕಾಗ್ತದ?
ಆ ಗ್ರಂಥದಿಂದ ನಮಗ ಶಾಸ್ತ್ರ ಕೇಳಕ್ ಬರ್ತದ, ಗುರುಗಳು ಮತ್ ಶಿಷ್ಯರು ಸಂವಾದ ಮಾಡುದು ಇದು ಅದ. ಅದ್ರಿಂದ ಏನಂತ ಸುಖ ಆಗ್ತದ. ಈಗ ಜ್ಞಾನ ಆಗಲಕ್ಕನು ಅಂತಃಕರಣೆ ಕಾರಣ, ಸುಖ ಆಗಲಕ್ಕನು ಅಂತಃಕರಣೆ ಕಾರಣ. ಅದರ ಮೂಲಕವಾಗಿನೇ ಜ್ಞಾನ ಆಗ್ತದ ನಮಗ. ಎದರ ಮೂಲಕವಾಗಿ? ಅಂತಃಕರಣ ಮೂಲಕನೇ. ಯಾವ್ದು ವಸ್ತುವಿಂದ ಆಗ್ಲಿ ಅಥವಾ ನಮ್ ಸ್ವಲ್ಪ ಜ್ಞಾನವೇ ಆಗಲಿ, ಯಾವ್ದರ ಆಗ್ಲಿ. ಬಾಗಲಕೋಟೆ ಅವರೇ. ಓಂ ನಮಃ ಶಿವಾಯ. ಅದೇ ಜ್ಞಾನ ಆಗೋದಕ್ಕೆ ಸುಖ ದುಃಖ ಇದು ಸಾಧನಕ್ಕೆ ಅಂದ್ರಲ್ಲ ಈಗ ಅವರು ಜ್ಞಾನ ಆಗೋ ದುಃಖ ಹೆಂಗ ಆಗ್ತಾರಲ್ರಿ, ಆತ್ಮಜ್ಞಾನ ಆದ್ರ ಅದು ದುಃಖ ಆಗಲ್ರಿ. ಜ್ಞಾನ ಮಾಡ್ಕೊಳ್ಳೋದಲ್ರಿ ಬರೀ ಅದಕ್ಕೆ ಸುಖ ದುಃಖ ಎರಡು ಬರ್ಬೋದ? ಅಂದೇವರ ಎರಡು ಕುಂಡಿಸ್ತೇವಲ್ರಿ. ಸುಖನೂ ಆಗ್ತದ ದುಃಖನೂ ಆಗ್ತದ. ದುಃಖದ ಬಿ ಜ್ಞಾನ ಆಗ್ತದ, ಸುಖದ ಬಿ ಜ್ಞಾನ ಆಗ್ತದ. ಅದೇ ಜ್ಞಾನದು ಅಂದ್ರ ಆತ್ಮಜ್ಞಾನ ಆದ್ರ ದುಃಖ ಆಗಲ್ರಿ, ಬರೀ ಜ್ಞಾನ ಮಾಡ್ಕೊಳಕ ಅದು ಮತ್ ಮುಂದ ಅದರಿ. ಆತ್ಮಜ್ಞಾನ ಆಗ್ತದ. ನೀವು ಆತ್ಮಜ್ಞಾನಿ ಯಾಕ ಆಗ್ತದ ಅಂದ್ರ ಅಲ್ಲಿ ಮುಂದ್ ಸತ್ವಗುಣ ರಜೋಗುಣ ತಮಗುಣ ಹೇಳ್ಯಾರ. ಅಲ್ಲಿ ಆ ಮಾತ ಅಲ್ಲಿ ಕುಣಿಸ್ಲಿಕ್ ಬರ್ತದ್ರಿ. ಈಗ ಇಲ್ಲಿ ನಮ್ಗೆ ಇಷ್ಟೇ ತೋಳದ ಸುಖ ದುಃಖ ಜ್ಞಾನ ಆಗ್ಬೇಕಾಗಿದ್ದಾರ ಎದರಿಂದ ಆಗ್ತದ? ಅಂತಃಕರಣದಿಂದ ಆಗ್ತದ. ಸನಬೈ ಈಗೇನಂದ್ರು ಬಾಯಿ? ಬಾಗಲಕೋಟೆ ಅವ್ರ ಏನಂದ್ರು? ಆತ್ಮಜ್ಞಾನ ಆಗ್ಬೇಕಾದ್ರ ಇದು ಸಾಧನ ಆಗ್ಯದ ಅಂತಂತ ತಿಳ್ಕೊಳಗತ್ತಾರಪ್ಪ ಅದು ತಗೊಳೋದಿಲ್ರಿಪ್ಪ ಅವ್ರ ಇಲ್ಲಿ. ಈಗ ಬರೇ ನಮ್ಗ್ ಸುಖ ದುಃಖಗಳ ಇದು ಸುಖ ದುಃಖ ಆಗ್ಬೇಕಾದ್ರ ಇದು ಸಾಧನ ಆಗ್ಯದ ಅಂತ ಹೇಳಿ ಇಷ್ಟೇ ತಿಳ್ಕೊಳೋದದ. ಈಗ ಅದನ್ನು ಜ್ಞಾನ ಆಗ್ತದ, ಆತ್ಮಜ್ಞಾನ ಬಿ. ಹ್ಞೂನ್ರಿ ಆಗ್ತದ್ರಿಪ್ಪ. ಹೊಲ ಸ್ವಚ್ಛ ಇದ್ರ ಆಗ್ತದ್ರಿಪ್ಪ, ಹೊಲನೇ ಸ್ವಚ್ಛ ಇರ್ಲಿಲ್ಲ ಅಂದ್ರ ಹೆಂಗ ಆಗ್ತದ? ಅದಕ್ಕ ಅಲ್ಲಿ ಮುಂದೆ ಹೇಳವ್ರ ಸಂಗೀತ ಬೈ ಬಾಗಲಕೋಟೆ ಅವರ. ಓಂ ನಮಃ ಶಿವಾಯ. ಇದು ಜ್ಞಾನದ್ದೇನದಲ್ರಿಪ್ಪರ, ಅದು ದುಃಖದಂದ್ರ ತಿಳಿತು ಅಂದ್ರ ಸುಖ ಆಗ್ತದ, ತಿಳಿಲಿಲ್ಲ ಅಂದ್ರ ದುಃಖ ಆಗ್ತದ. ಇದು ಬುಕ್ಕ ಅಧ್ಯಾತ್ಮ ಬುಕ್ ಅನ್ನೋದು ಇದು ಜ್ಞಾನ ಆಯ್ತು. ನಾವು ಓದ್ಲಿಕ್ಕತ್ತೇವು, ಅದು ತಿಳಿತು ಅಂದ್ರ ಸುಖ ಆಗ್ತದ. ಅದು ತಿಳಿಲಿಲ್ಲ, ಇಲ್ಲ ಗುರು ಅಂತೂ ಬೇಕೇ ಇಲ್ಲಿ. ಗುರುಗಳು ಇದ್ರು ತಿಳಿಸ್ಕೊಟ್ರಂದ್ರ ಸುಖ ಆಗ್ತದ, ಅದು ತಿಳಿಲಿಲ್ಲ ಅಂದ್ರ ದುಃಖ ಆಗ್ತದ. ಹಿಂಗ ಬರ್ತಲ್ರಪ್ಪ? ಬರ್ತದ, ಮುಂದೆ ಹೇಳವ್ರ ಅದಾರ ಈ ಮಾತ. ನಮಸ್ಕಾರ. ಅವ್ರು ಬರೀ ಇಲ್ಲಿ ಜ್ಞಾನ ಶಬ್ದಕ್ರಿ ಆತ್ಮಜ್ಞಾನನೇ ಅಂತ ತಿಳ್ಕೊಂಡ್ರಪ್ಪ ರೀ. ಎಲ್ಲಾ ವಸ್ತುವಿನ ಜ್ಞಾನೂ ಬರ್ತೈತ್ರಪ್ಪ ರೀ. ಬರೀ ಜ್ಞಾನ ಐತಿ ಬರೀ ಆತ್ಮಜ್ಞಾನನೂ ಅಷ್ಟೇ ಅಂತ ತಿಳ್ಕೊಬಾರ್ದು. ಅದಕ್ಕಲ್ಲೇ ಅಂತಿದಲ್ರಿ ಮೊದಲೇ ಹೇಳಿದನ. ಹೌದ್ರಪ್ಪ ರೀ, ಎಲ್ಲಾ ಪ್ರತಿಯೊಂದು ವಸ್ತುವಿನ ಜ್ಞಾನ. ಇದು ಘಟ ಅದ ಪಟ ಅದ ಅನ್ನೋ ಜ್ಞಾನ ರೀ. ಹ್ಞೂ ರೀ. ನನಗ್ ತಿಳಿದೈತ್ರಿ ಸುವರ್ಣಮರ್ ಅಂದ್ರಲ್ರಿ ಜ್ಞಾನ ಆದ್ರ ದುಃಖ ಆಗ್ತದ ಅನ್ನಕತ್ತಾರಲ್ರಿ ಅಂತಂದ್ರಲ್ರಿ. ಇದು ಜ್ಞಾನ ಬೇರೆ, ಅದ ಜ್ಞಾನ ಆದ್ರ ಆಗಂಗಿಲ್ಲ ನಾ ಹೇಳ್ದಾರಪ್ಪ. ನನಗ್ ತಿಳಿದೈತ್ರಿ ಅಪ್ಪ ನೀವ್ ಹೇಳಿದ್ರಿ. ಓಂ ನಮಃ ಶಿವಾಯ. ಅಲ್ಲ ಬರೋಬರ ಗೊತ್ತ್ರಿ. ಇನ್ನ ಅಂತಃಕರಣ ಅದಕ್ಕೆ ಅನ್ಬೇಕು ತಿಳಿತು, ಅದಕ್ಕೆ ಇಂದ್ರಿಯ ಯಾಕಂದ್ರು ತಿಳಿತು. ಇನ್ನ ಈ ಅಂತಃಕರಣಕ್ಕ ವಿಷ್ಣು ದೇವತಾ ಅದನ್ನಂತ ಹೇಳಿ ನಮ್ಮಲ್ಲಿ ಈ ಕೆಲಸ ಮಾಡಬೇಕು ಅನ್ನೋದು ಸ್ಫುರಣ ಆಗ್ತದ ನೋಡ್ರಿ. ಅಂತಃಕರಣಕ ದೇವತಾ ಯಾರ? ವಿಷ್ಣು ಅದಾನ. ವಿಷ್ಣು ದೇವತಾ ಅದನ್ನಂತ ಹೇಳಿ ಅವನಿಗೆ ಸ್ಫುರಣ ರೂಪ ಇದು ಆಗುತ್ತದ. ಈಗ ದರೊಂದು ಇಂದ್ರಿಯಕ್ಕ ದೇವತಾ ಹೇಳವ್ರ ಅದಾರ, ಅದ್ರ ಸ್ವರೂಪ ಹೇಳವತಾರ, ಅದ್ರ ಕ್ರಿಯೆ ಹೇಳವ್ರ. ಮೊದಲು ಏನ್ ಕೇಳ ನಾವ ಮೂರು ಕುಂಡ್ರಸ್ತಾರ ನೋಡ್ರಿ ಸನಬೈ. ಮೂರು ಕುಂಡ್ರಸ್ತಾರ. ಸ್ವರೂಪ ಹೇಳ್ತಾರ, ಮತ್ತ ಅದ್ರದ್ದು ಕ್ರಿಯೆ ಹೇಳ್ತಾರ, ಮತ್ತ ಅದ್ರ ಜ್ಞಾನ ಹೇಳ್ತಾರ.
ದೇವತಾ ಹೇಳ್ತಾರ. ದೇವತಾ ಹೇಳ್ತಾರ. ದೇವತಾ ಇಲ್ದೆ ಅದು ಕ್ರಿಯಾ ಆಗೋದಿಲ್ಲ. ಹಾ, ಈ ರೀತಿಯಿಂದ ಇದಕ್ಕೆ ಅನ್ಬೇಕು ಅಂತಃಕರಣ. ಯಾವಾಗನು ಎಲ್ಲಿ ಬಿ ಕೇಳಿ ಅಂತಃಕರಣ ಎದಕ್ ಆತಾರ ಅಂದ್ರೆ ಎಷ್ಟು ಹೇಳಿ ಕುಂಡ್ರಿಸಿದರೆ ಅದಕ್ಕ ಅಂತಃಕರಣ ಆತಾರ. ಜಳಿಕೆ ಅಣ್ಣವ್ರ ಸುಮ್ನ ಅಂತಃಕರಣ ಎದಿ ಕೈ ಹಚ್ತೇವ್, ನಾನು ಅಂತಃಕರಣ ಹೇಳ್ತಿತ್ರಿ ಅಂತ ಹೇಳಿ ಹಿಂಗ ಅತೇ ಇಲ್ರಿ ಜಳಿಕೆ. ಅಂತಃಕರಣ ಎದಿ ಎದಿಗ ಅಂತಃಕರಣ ಅನ್ಬೇಕೇನ್ರಿ ಜಳಿಕೆ ಅವ್ರ? ಓಂ ನಮಃ ಶಿವಾಯ. ಎದಿಗಿಲ್ರಿ ಅಪ್ಪರ ದೇಹದೊಳಗಿನ ಜ್ಞಾನ ಸುಖಾದಿ ಸಾಧನ ಆಗ್ತದ ನೋಡ್ರಿ, ಆ ಇಂದ್ರಿಯಕ್ಕೆ ಅಂತಃಕರಣ ಅನ್ಬೇಕಂತ ಹೇಳ್ತಾರ್ರಿ ಅಪ್ಪ. ಹಾ, ಈಗ ಅಂತಃಕರಣ ಎದಿಕ ಹೆಚ್ಚೇವಿಲ್ಲ ನಾವು. ನಾವ್ ಎದಿಕ ಹೆಚ್ಚ ಮಾಡ್ತೇವ್ರಿ, ಅಂತಃಕರಣದೊಳಗ ಮಾತು ಬರ್ಬೇಕಂತ ಹೇಳ್ತೇವ್ರಿ ಅಪ್ಪ. ಹಾ, ಅದು ಎದಿ ಆಯ್ತು. ಕರ್ಪಣ ಹಿಂಗೇನ್ ಆಗ್ತದ ಅದಕ್ಕ ಅನ್ಬೇಕು. ಇಂದ್ರಿಯ ಅದಕ್ಕ ಅನ್ಬೇಕು. ಕೆಲಸ ಮಾಡ್ಬೇಕು ಅನ್ನೋದು ಸ್ಫುರಣ ಆಗ್ತದ, ಅದಕ್ಕ ಅಂತಃಕರಣ ಅನ್ಬೇಕು. ಮತ್ತ ಅದಕ್ಕ ದೇವತಾ ವಿಷ್ಣು ಅದಾನ ತಿಳಿನಿ ಸ್ಫುರಣ ರೂಪ ಕ್ರಿಯೆ ಆಗ್ತದ. ಚಲ ಇನ್ನ ಎರಡನೇದು ಮನಸ್ಸ. ಮನಸ್ಸು ಅದಕ್ಕತ್ತರ ಹೇಳ್ತಾರ ನೋಡ್ರಿ. ಇಟ್ ಲೆಗಸ್ ತಿಳಿತದ. ಈಗ ಅಂತಃಕರಣ ತಿಳಿತದ, ಮನಸ್ಸನ್ನು ತಿಳಿತದ, बुद्धिनु ತಿಳಿತ. म्हणजे मन म्हणजे जे काम करण्याचे स्फुरण झाले ते काम निश्चयाने करावे किंवा करू नये अशा प्रकारचा संकल्प विकल्प ज्याच्यापासून उत्पन्न होतो ते ठिकाण ಇಲ್ಲಿ ನಿಂದಿರಬೇಕು. मनाची देवता चंद्रमा आहे. त्याच्या योगाने संकल्प विकल्प होतात. ಈಗ ಮನುಷ್ಯದ ಕತ್ತರ ತಿಳಿಸಿಕೊಡ್ತಾರ. जे काम करण्याचे स्फुरण झाले, ಇದೆಲ್ಲಿ ಉತ್ಪತ್ತಿ ಐತ್ರಿ ಜಳಿಕೆಯವರ? ಜಳಿಕೆಯವರ ಕೆಲಸ ಮಾಡ್ಬೇಕಂತೇಳಿ ಇದು ಸ್ಫುರಣ ಎಲ್ಲಿ ಆಗ್ಯದ? ಓಂ ನಮಃ ಶಿವಾಯಪ್ಪ ಕೇಳಿಸ್ತದ್ರಿ? ಹಾ, ಕೇಳಿಸ್ತದ್ರಿ. ಓಂ ನಮಃ ಶಿವಾಯಪ್ಪ ಕೇಳಿಸ್ತದ್ರಿ? ಕೇಳಿಸ್ತದ್ರಿ. ಸ್ಫುರಣ ಓಂ ನಮಃ ಶಿವಾಯರಿ ಕೇಳಿಸ್ತದ್ರಿ. ನಿಮ್ಗೆ ಕೇಳಿಸ್ತದ, ನೀವ್ ಬಿಟ್ಟು ಬರ್ರಿ. ಏನು ಸ್ಫುರಣ ಆಗ್ತದ ಅದು ಅಂತಃಕರಣದಲ್ಲಿ ಆಗ್ತದ. ಆ ಅಂತಃಕರಣದಲ್ಲಿ ಸ್ಫುರಣ ಆದದ್ದು ಯಾವ ಕೆಲಸ ನಿಶ್ಚಯದಿಂದ ಮಾಡಬೇಕೋ ಇದು ಒಂದು, ಮಾಡಬಾರದೋ ಇದು ಎರಡು. ಈ ರೀತಿಯಿಂದ ಸಂಕಲ್ಪ ವಿಕಲ್ಪ ಮಾಡುವುದು ಸಂಕಲ್ಪ, ಮಾಡಬಾರ್ದು ಅನ್ನೋದು ವಿಕಲ್ಪ. ज्याच्यापासून उत्पन्न होतो तो ते ठिकाण, ಎದರಿಂದ ಉತ್ಪನ್ನ ಆಗ್ತದ ಆ ಸ್ಥಾನಕ್ಕೆ ಅನ್ಬೇಕು ಮನಸ್ಸ. ಆಯ್ತು ಸ್ಫುರಣ ಮಾಡ್ಬೇಕಂತ ಹೇಳಿ, ಆದರ ಮಾಡ್ಲೇನು ಬ್ಯಾಡ, ಹಿಂಗೇನ ಅನಿಸ್ತದ ಅದಕ್ಕೆ ಅನ್ಬೇಕು ಮನಸ್ಸ. ಕಲ್ಯಾಣ ಶೆಟ್ಟಿ ಅವರ ಓಂ ನಮಃ ಶಿವಾಯ. ಎದಕ್ಕಂದ್ರೆ ಮನಸ್ಸ ಅಂತಃಕರಣದಲ್ಲಿ ಪೂರ್ಣವಾಗಿರೋ ಕೆಲಸ ಮಾಡ್ಬೇಕು ಮಾಡಬಾರ್ದು ಅಂತ ಸಂಕಲ್ಪ ವಿಕಲ್ಪ ಮಾಡ್ತೇವಲ್ಲ, ಅದಕ್ಕೆ ಮನಸ್ಸು ಅನ್ಬೇಕು ಬಿಡು. ಅದಕ್ಕೆ ಅನ್ಬೇಕು ಮನಸ್ಸ. ಈಗ ಆ ಮನುಷ್ಯ ದೇವತೆ ಯಾರು? ಚಂದ್ರಮ ಅದಾನಂತ ಹೇಳಿನೇ ಆ ದೇವತಾದ ಬಲದಿಂದಲೇ ಸಂಕಲ್ಪ ವಿಕಲ್ಪ ಆಗ್ತದ. ಯಾರಿಗೆ? ಮನುಷ್ಯಗೆ ದೇವತಾ, ಅವನಿಗೆ ಚಂದ್ರಮ ಅದಾನಂತ ಹೇಳಿನೇ
ಸಂಕಲ್ಪ ವಿಕಲ್ಪ ಆಗ್ತದ. ಅವನಿಗೆ ಜರ ಕರ್ತ ದೇವತಾ ಚಂದ್ರಮ ಇದ್ದಿತ್ತಿಲ್ಲ ಅಂದ್ರ ಅವನಿಗೆ ಸಿದ್ಧಾರೂಢ ಶ್ರೀ ಸಿದ್ಧಾರೂಢ ಏನವ ಅವನಿಗೆ ಸಂಕಲ್ಪನೂ ಆಗಲ್ಲ ವಿಕಲ್ಪನೂ ಆಗಂಗಿಲ್ಲ. ಯಾಕ? ಅವನು ಹಿಂದಿನ ಜನ್ಮದಲ್ಲಿ ಚಂದ್ರಮ ದೇವತಾ ಭಜಿಸಿದಂದರೆ ಈಗ ಅವನಿಗೆ ಚಂದ್ರಮ ದೇವತಾ ಅದಾನ ಅಂತ ಹೇಳಿನೇ ಅವನಿಗೆ ಸಂಕಲ್ಪ ವಿಕಲ್ಪ ಆಗ್ತದ. ಯಾರು ಚಂದ್ರಮ ದೇವತೆಗೆ ಭಜಿಸುವುದಿಲ್ಲವೋ ಭಜಿಸಿಲ್ಲವೋ ಅವನಿಗೆ ಸಂಕಲ್ಪ ವಿಕಲ್ಪ ಆಗುವುದೇ ಇಲ್ಲ. ಮನಸ್ಸು ಎದಕ್ ಅನ್ಬೇಕು ತಿಳಿತು. ಯಮುನಾ ಬೈ ಮನುಷ್ಯ ಎದಕ್ ಅನ್ಬೇಕ್ರಿ? ಓಂ ನಮಃ ಶಿವಾಯ. ಈಗ ಯಾವ್ದಾರ ಒಂದ್ ಕೆಲ್ಸ ಮಾಡ್ಬೇಕಾಗಿರ್ತದ್ರಿ, ಅದ್ ಪೂರ್ಣ ಆಗ್ತದ್ರಿ. ಅವಾಗ ಕೆಲ್ಸ ಮಾಡ್ಬೇಕು ಬಿಡ್ಬೇಕು ಅಂತ ಹೇಳಿ ಹಿಂಗ ಏನ್ ನಮಗ ಆಗ್ತದಲ್ರಿ ಎರಡ್ ತರ, ಅದಕ್ಕೆ ಮನಸ್ಸ ಅನ್ಬೇಕ್ರಿ ಸರ್. ದೇವತಾ ಇದ್ರ ಮನಸ್ಸಿನ ದೇವತಾ ಚಂದ್ರ ಅದನ್ರಿ ಪರಿ. ಅಲ್ಲಿ ಚಂದ್ರ ದೇವತಾ ಇದ್ರನೆ ಈ ಸಂಕಲ್ಪ ವಿಕಲ್ಪ ನಮಗ ಆಗ್ತದ್ರಿ ಪರಿ. ಯಾರಿಗಿರ್ಬೇಕು ದೇವತಾ? ಈ ಮನಸ್ಸಿಗ್ರಿ ಪರಿ. ಮನುಷ್ಯಗ ದೇವತಾ ಚಂದ್ರಮ ಅದಾನ. ಹ್ಞೂರಿ ಪರಿ. ಯಾವನೀಗ ಚಂದ್ರಮ ಯಾವ ಹಿಂದಿನ ಜನ್ಮದಲ್ಲಿ ಚಂದ್ರಮ ಭಕ್ತಿ ಮಾಡಿಲ್ಲ ಅವನಿಗೆ ಈ ಸದ್ಯಕ್ಕ ಚಂದ್ರಮ ದೇವತಾ ಅವನಿಗೆ ಕೃಪ ಆಗಂಗಿಲ್ಲ. ಅದಕ್ಕಾಗಿ ಅವನಿಗೆ ಸಂಕಲ್ಪ ವಿಕಲ್ಪ ಮಾಡ್ಲಕ್ಕ ಬರಂಗಿಲ್ಲ. ಜನಗೊಂಡವರ ಓಂ ನಮಃ ಶಿವಾಯ ಪರ. ನಮಸ್ಕಾರ ಪ್ರಥಮ ಪಾದಕ್ರಿ. ಏನ್ ಹೇಳಿದ್ರಿ? ಅಂದ್ರೆ ಇದು ಮನಸ್ಸಿನ ಕೆಲಸ ಏನು ಅಂತಂದ್ರೆ ಅಲ್ಲಿ ಅಂತಃಕರಣದಲ್ಲಿ ಯಾವ ಕಾರ್ಯ ಮಾಡ್ಬೇಕು ಅನ್ನೋದು ಸ್ಫುರಣ ಆಗಿರ್ತದ. ಇನ್ ಆ ಕಾರ್ಯವನ್ನ ನಾವು ನಿಶ್ಚಯವಾಗಿ ಮಾಡ್ಬೇಕು ಅಥವಾ ಬಿಡ್ಬೇಕು ಅನ್ನುವಂತ ಏನ್ ಸಂಕಲ್ಪ ವಿಕಲ್ಪ ಏನ್ ಉಂಟಾಗ್ತದಲ್ಲ ಅದು ಅದ್ರ ಸ್ಥಾನಕ್ಕೆ ಮನಸ್ಸು ಅನ್ಬೇಕು ಅಂತ ಹೇಳ್ತಾರೆ. ಇನ್ನು ಮನಸ್ಸಿನ ದೇವತಾ ಚಂದ್ರಮದನ್ರಿ. ಚಂದ್ರಮನ ಸಹಾಯ ಇಲ್ದೆ ಇಲ್ಲಿ ಸಂಕಲ್ಪ ವಿಕಲ್ಪದ ಕ್ರಿಯೆ ನಡೆಯಂಗಿಲ್ಲ ಅಂತ ಹೇಳಿದಾರೆ. ದೇವತಾ ಯಾರಿಗಿರ್ತಾನ ಯಾರಿಗಿರಂಗಿಲ್ಲ? ಯಾರು ಭಕ್ತಿಯನ್ನ ಮಾಡಿರ್ತಾರ ಅವರಿಗೆ ದೇವತಾ ಇರ್ತಾನ್ರಿ. ಹಿಂದಿನ ಜನ್ಮದಲ್ಲಿ ನಾವು ಆ ಚಂದ್ರಮನ ಭಕ್ತಿಯನ್ನ ಮಾಡಿದ್ರೆ ಪೂಜಿಸಿದ್ರೆ ನಮಗ ಅವ ಸಹಾಯ ಮಾಡ್ತಾನ್ರಿ. ಓಂ ನಮಃ ಶಿವಾಯ. ಚಲ ಜ್ಯೋತಿಬಾಯಿ ಜ್ಞಾನಮಾಲಾಬಾಯಿ. ಓಂ ನಮಃ ಶಿವಾಯಪ್ಪ. ಹಿಂಗಾದ ನೋಡ್ರಿ ಬೈ ಪಂಚೀಕರಣದಾಗ. ಹ್ಞೂನ್ರಪ್ಪ. ಅಂತಃಕರಣ ಎದಕ್ ಅನ್ಬೇಕು, ಮನಸ್ಸು ಎದಕ್ ಅನ್ಬೇಕು, ಬುದ್ಧಿ ಎದಕ್ ಅನ್ಬೇಕು ಅನ್ನೋದು ಒಂದೊಂದು ಹಿಂಗ ತಿಳಿಸಿ ಈಗ ಏನ್ ಹೇಳ್ದಂಗೈತಿ. ಈಗ ಅಂತಃಕರಣ ಎದಕ್ ಅನ್ಬೇಕು ಹೇಳಿದ್ರು, ಮನಸ್ಸು ಎದಕ್ ಅನ್ಬೇಕು ಹೇಳಿದ್ರು. ಹ್ಞೂನ್ರಪ್ಪ. ಇನ್ನು ಬುದ್ಧಿ ಎದಕ್ ಅನ್ಬೇಕು ಹೇಳ್ತಾರ ನೋಡ್ರಿ. ಮನುಷ್ಯದ ಗೊತ್ತ ಗೊತ್ತಾತ್ರಿ ಬೈ ಜ್ಞಾನಮಾಲ? ಹ್ಞೂನ್ರಪ್ಪ. ಹ್ಞೂನ್ರಿ. ಎದಕ್ಕತ್ತಾರ? ಅಂತಃಕರಣದಲ್ಲಿ ಸ್ಫುರಣವಾಗುವಂತ ಕೆಲಸ, ಅದಕ್ಕ ಮಾಡ್ಬೇಕೋ ಬಿಡ್ಬೇಕೋ ಅನ್ನೋ ನಿಶ್ಚಯ ಮಾಡುದೇ ಮನ ಅಂತ. ಅದೇ ಮನಸ್ಸು. ನಿಶ್ಚಯ ಮಾಡುವುದಿಲ್ಲ. ಹ್ಞೂನ್ರಿ.
ನಿಶ್ಚಯ ಸಂಕಲ್ಪ ವಿಕಲ್ಪ ಸಾರಿ ಮಾಡ್ಬೇಕು ಬಿಡ್ಬೇಕು ಅನ್ನೋ ಸಂಕಲ್ಪ ವಿಕಲ್ಪ ಮಾಡುವಂತದ ಮನಸ್ಸು. ಹಾ ಹಿಂಗೇನ್ ಮಾಡ್ತದ ಆ ಸ್ಥಾನಕ್ಕೆ ಅನ್ಬೇಕು ಮನಸ. ಹ್ಞೂನ್ರಿಪ್ಪ. ಬಹಳ ಮಹತ್ವದ್ರಿ. ಇಷ್ಟ ಎಲ್ಲಿ ಯಾವ ಗ್ರಂಥ ತಿಳಿಸಿ ಹೇಳಿದ್ರ ನಾವು ಓದಾರ್ದಾಗರೆ. ಹೌದ್ರಿಪ್ಪ, ನಾವು ಇಷ್ಟು ಸೂಕ್ಷ್ಮ ವಿಚಾರ ಮಾಡೇ ಇಲ್ರಿ. ಬರೇ ಇದ್ ಪಂಚಕಗಳು ಹಿಂಗ್ ಮ್ಯಾಲ ಹೋಗಿದೀವ್ರಿ. ಇಷ್ಟ ಡೀಪ್ ಆಗಿ ವಿಚಾರ ಮಾಡಿಲ್ರಿ ನಾವ್ ಎಂದು. ಡೀಪ್ನು ಅಲ್ಲೇ ಇದು ಬಾಳ ಸ್ಥೂಲ ಅದ್ರಿ. ಮತ್ತ ಇನ್ನ ಇದ್ರ ಮತ್ತೆ ಲಕ್ಷಣ ಮಾಡಿ ಇದು ಮಾಡಿ ಹೇಳಿದ್ರ ಮತ್ ಮಕ್ಕಳದ್ರಿ ಸಂಗೀತ. ಹಾ ಒಂದೊಂದು ಅದ್ರ ಲಕ್ಷಣ ಮಾಡಿ ಅದ್ ಕುಂಡ್ರಿಸ್ಬೇಕಾದ್ರ ಹರರ ಮಹಾದೇವ ಆಗ್ತದ. ಇದೆಲ್ಲ ಯಾರು ಕೇಳಲ್ರಿ. ಋಗ್ಯಾದ್ರ ಶಾಸ್ತ್ರಿ. ಹೌದ್ರಿ. ಋಗ್ಯಾದ್ರ ಏನೋ ಬಾಳ ಹೇಳಕತ್ತಾರಪ್ಪ, ಏನೋ ಹಂಗ ಹಿಂಗ ಅಂತ ಹೇಳಿ. ಹೌದ್ರಿ. ಹಾ ಈ ರೀತಿಯಿಂದ ಇದಕ್ಕ ಅನ್ಬೇಕು ಮನಸ. ಇನ್ನ ಬುದ್ಧಿ ಎದಕತ್ತಾರ ಹೇಳ್ತಾರ. म्हणजे मनात आलेले काम करण्याचा निश्चय ज्या शक्तीच्या योगाने होतो ती शक्ती बुद्धीची देवता ब्रह्म आहे त्याच्या योगाने निश्चय होतो. बुद्धी ಎದಕ್ಕೆ ಹೇಳ್ತಾರ. ಮನಾತ್ ಆಲೇಲೆ ಕಾಮ, ಈಗ ಮನಸ್ಸಿನಾಗ ಬಂದದ್ದು ಕೆಲಸ ಯಾವುದೇ ಒಂದ್ ಮಾಡ್ಬೇಕಂತೇಳಿ ಹಿಂಗೇನ್ ಬಂದಿರ್ತಲ್ರಿ ಅದು. ಆ ಕೆಲಸ निश्चयದಿಂದ ज्या शक्तीच्या योगाने होतो ती शक्ती, ಆ ಶಕ್ತಿಗೆ ಅನ್ಬೇಕು ಬುದ್ಧಿ. ಏನಂತ ನಡಿ ಮನಸ್ಸಿನಾಗ ಬಂದಿದ್ದಿಲ್ಲ, ಶಾಸ್ತ್ರಕ್ಕೆ ಹೋಗೋದು ಪೈಲ ಏನಾಗತ್ತಿದ, ಹೋಗ್ಲೇ ಬೇಡ ಏನತ್ತಿದ. ಇದಕ್ಕ ಅನ್ಬೇಕು ಮನಸ್ಸು ಅನ್ಬೇಕು. ಈಗ ಅದೇ ಇಲ್ಲ, ಯಾನೇ ಇರ್ಲಿ ಯಾನೇ ಬಿಡಲ್ಲ, ಹೋಗದಂದ್ರ ಹೋಗಾದೆ, ಹೋಗಾದಂದ್ರ ಹೋಗಾದೆ ಅಂತೇಳಿ ಹಿಂಗ ಏನ್ ಶಕ್ತಿ ಅದಲ್ರಿ ಆ ಶಕ್ತಿಗೆ ಅನ್ಬೇಕು ಬುದ್ಧಿ. ಇಟ್ ಕೆಲ್ಸ ಮಾಡ್ತದ್ರಿ ಸಂಗೀತ ಬೈ. ಶಕ್ತಿ ಹಚ್ಚಬೇಕಾಗ್ತದ ನಡಿ ಹೇಳಿ ಸನ ಬೈ. ಅಷ್ಟ ತಾಕತ್ ಹಚ್ಬೇಕಾಗ್ತದ. ಆಳೆಗೆ ಕೆಲ್ಸ ಆಗ್ತದ, ಇಲ್ಲಾದ್ರೆ ಆಗಂಗಿಲ್ಲ. ನಿಶ್ಚಯ ಆಯ್ತಂದ್ರೆ ಕೆಲ್ಸ ಆಗ್ತದ. ಕಲ್ಯಾಣ್ ಶೆಟ್ಟಿ ಅವರು ಓಂ ನಮಃ ಶಿವಾಯ. ಶಾಸ್ತ್ರ ಕೇಳದಂದ್ರೆ ಕೇಳೋದು. ಯಾರ ಅಪ್ಪಗ್ ಬಂದ್ರ ಸಹಿತ ನಾ ಕೇಳಂಗಿಲ್ಲ, ನಾ ಕೇಳಾನಂದ್ರೆ ಕೇಳಲ್ಲ. ಇದಕ್ಕೆ ಏನತ್ತಾರ್ರಿ ಕಲ್ಯಾಣ್ ಶೆಟ್ಟಿ ಅವ್ರ? ಇದಕ್ ಬುದ್ಧಿ ಅಂತಾರ ಗುರುಗಳ. ಯಾಕೆ ಕಡಿಮೆ ಬುದ್ಧಿ? ಮನಸ್ಸಲ್ಲಿ ಬಂದ ಕೆಲಸ ಯಾವ್ದಾವ್ದು ಮಾಡ್ಬೇಕು ಅಂತ ಅದು ನಿಶ್ಚಯ ಮಾಡಿದ್ರೆ ಅದಕ್ಕೆ ನಿಶ್ಚಯ ಮಾಡೋ ಶಕ್ತಿಗೆ ಬುದ್ಧಿ ಅನ್ಬೇಕು ಗುರು. ನಿಶ್ಚಯ ಮಾಡೋ ಶಕ್ತಿಗೆ ಬುದ್ಧಿ ಅನ್ಬೇಕು. ಜ್ಞಾನಮಾಲ ಕೇಳದಂದ್ರೆ ಕೇಳದೇ ಶಾಸ್ತ್ರ. ಹ್ಞೂನ್ರಿಪ್ಪ. ಯಾಕೆ ಕೇಳೋದು? ನಿಶ್ಚಯ ಮಾಡಿದ್ಮೇಲೆ ಕೇಳಲೇಬೇಕಂತ ಅಂದ್ರ ಬುದ್ಧಿ ನಿಶ್ಚಯ ಇಲ್ಲ. ಯಾಕೆ ಕೇಳೋದು ಅಂದ್ರ ನಮ್ಗ ಮತ್ತೊಮ್ಮೆ ಹುಟ್ಟಿ ಬರಬಾರದು. ಮತ್ತೊಮ್ಮೆ ಹುಟ್ಟಿ 184 ಯೋನಿ ತಿರ್ಗಾದ ಬ್ಯಾಡ. ಈಗ ಸಿಕ್ಕದ ಸಂಧಿ ಆಗಳ ಅವರ್ ಎಷ್ಟ್ ಚಂದ ಹಾಡ್ ಹಾಡಿದ್ರ ತೊಂಡಾರಿ ಅವರ್ರಿ. ಬಾಳ ಚಂದ ಹಾಡಿದ್ರಿ ನೀವ್ ಬರಾರ್ದಾಗ. ಹ್ಞೂನ್ರಿಪ್ಪ, ನಾ ಕೇಳಿಲ್ಲ ನೋಡ್ರಿ. ಅದಕ್ಕಾಗಿ ಕೇಳದಂದ್ರೆ ಕೇಳದೆ, ಜ್ಞಾನ ಮಾಡ್ಕೊಳ್ಳೋದಂದ್ರ ಮಾಡ್ಕೊಳ್ದೆ. ಬುದ್ಧಿನ ನಿಶ್ಚಯ ಮಾಡ್ಲಿ ಅಂದ್ರೆ ಎಟ್ನು ಹಾಕಾವಡ್ರಿ. ಎಷ್ಟು ಗ್ರಂಥ ಅಂದಿಡ್ರಿ ಅವ್ರು ಮನ್ಯಾಗ ಇಡ್ರಿ, ಎಲ್ಲಿ ಬಿ ಇಡ್ರಿ, ಬಗಲಾಗಿರ್ಲಿ ಗ್ರಂಥ. ಪಾಟೀಲ್ ಸರ್ ಓಂ ನಮಃ ಶಿವಾಯ. ಹೌದ್ರಿ. ಅವು ಅಪ್ಪ ಎಲ್ಲಾರು ಕೂಡಿ ಹೋಯಪ್ಪ ಜ್ಞಾನ ಮಾಡ್ಕೋರಿ ಅತ್ತು ಹೋರಿ ಅಂದ್ರ ಸಹಿತ ಇದಕ್ಕೊಂದು ನಮ್ ಗಂಗಾಧರಪ್ಪ ಅವರು ಒಂದ್ ಕತಿ ಹೇಳ್ತಿದ್ರು. ಒಬ್ರ ಮನ್ಯಾಗ ಕೊರಿವಾರ ಇದ್ರದ್ರಿ. ಕೊರಿವಾರು ಅವರು ಮನ್ತಾನೆ
ಪಿಪಿ ಬಾರಿಸೋದು. ಹೌದ್ರಿಪ್ಪ. ಮತ್ತ ಅವ್ರ ಮನ್ಯಾಗ ಹುಡುಗರು ಎಲ್ಲ ಪಿಪಿ ಬಾರಿಸ್ತೀವಿ. ಒಂದ್ ಹುಡುಗ ಪಿಪಿನಿ ಬಾರಿಸ್ತಿತ್ತಿಲ್ಲ. ಅದಕ್ ಪಿಪಿ ಬಾರಿಸೋದು ಕಲಸವ್ರಿ ಇವ್ರು ಪಾಟೀಲ್ ಸರ್. ಅದಕ್ಕೆ ಹ್ಯಾಂಗಾರ ಮಾಡಿ ಕಲ್ಸ್ಬೇಕನ್ನೋದು ಅವ್ರದ್ದು ಕಾಕುಲತಿ. ಅದಕ್ಕ ಕಲಿಯೋ ನನ್ನ ಒಲ್ಲೆ ನಾವು ಏನ್ ಮಾಡಿದ್ರು ಅವ್ರ ತಾಯಿ ತಂದಿ ಕೂಡ್ಕಿಸಿಂದ ತೆಳಗ್ ಕೆಡವುದ್ರಿ. ಕೆಡವಿ ಬಾಯಾಗ ಪಿಪಿ ಕೊಟ್ರು. ಪಿಪಿ ಬಾರಿಸು ಅಂತ ಹೇಳಿ. ಮತ್ತೀಗ ಹುಡುಗಿ ಮೊದಲೇ ಅದ್ರ ಮನಸ್ಸಿನಾಗ ಇಲ್ಲ ನೋಡ್ರಿ. ಲೋ ನೀವು ಪಿಪಿ ನಮ್ ಬಾಯಾಗ ಕೊಟ್ರಿ, ಕೂರಲ್ಲ ಕಬೂಲದ ಊದವ್ ನಾ ಇದ್ದಲ್ಲ ಅಂತ. ನಿಶ್ಚಯ ಬೇಕಲ್ರಿ ಪಾಟೀಲ್ ಸರ್. ಹೌದ್ರಪ್ಪ. ಊದ್ಬೇಕನ್ನೋದ್ ಪಕ್ಕಾ ನಿಶ್ಚಯ ಮಾಡ್ದಂದ್ರ ಊದ್ತಾನ, ಪಿಪಿ ಕಲಿತಾನ ಭಾರತ ಸನಾಯಿ. ಇಲ್ಲಿ ಒಂದು ಸಂಶಯಪ್ಪ. ಹಾ ರೀ. ಅವ ನಿಶ್ಚಯ ಏನ್ ಮಾಡ್ಯಾನ, ಊದ್ಬಾರ್ದ ಅಂತ ಹೇಳಿ ನಿಶ್ಚಯ ಮಾಡ್ಯಾನ್ರಿ. ಇದು ಯಾರ ಕೆಲಸರಪ್ಪ? ಅದು ಬುದ್ಧಿದೆ. ಹಾ, ಅಂದ್ರ ಸಂಕಲ್ಪದ ಆಗಿದ್ದುನು ಕಾರ್ಯರೂಪಕ್ ತರೋ ಕೆಲ್ಸ ಬುದ್ಧಿದು, ವಿಕಲ್ಪ ಆದ್ರೂ ಕಾರ್ಯರೂಪಕ್ ತರೋ ಕೆಲ್ಸ ಬುದ್ಧಿದೆ. ಓಂ ನಮಃ ಶಿವಾಯ. ಈಗ ಅವ ನಿಶ್ಚಯ ಮಾಡನಿಲ್ರಿ ಊದಬಾರ್ದು ಅನ್ನೋದು. ಹಾ ರೀಪ್ಪ, ಅದು ಬುದ್ಧಿದೆ. ನೀವ್ ಕೊಟ್ರಿ ನನಗ ಬಾಯಾಗ ಕೊಟ್ರಿ, ತುರ್ಕ ಬೇಕಾದಡ್ ತುರ್ಕರಿ, ಕೆಡವಿ ಅಲ್ಲಿ ತೆಗೆದು ತುರ್ಕುದ್ರು. ಅದ್ರೊಳಗೆ ದವಾ ಬಿಡವ ನಾ ಇಲ್ಲ ಅಂದವ ಹಂಗ ಸ್ಪಷ್ಟ. ಮೂಗಿಲ್ಲೇನೆ ಉಸಿರಾಡ್ತೀನಿ. ಬನ್ಯಾಣ ಬರೋಬರದ ದೃಷ್ಟಾಂತ ಅಪ್ಪರ್ ಕೊಟ್ಟದು. ಗುರುನಾಥ ನೋಡಿ ತಪ್ತಿತ್ತಂದ್ರೆ ಹೇಳ ಕುಂಡ್ರಸಲ್ ಬರ್ತದ. ಮತ್ತ ಈ ದೃಷ್ಟಾಂತ ಹೇಳ್ತಿದ್ರಿಲ್ಲ, ಹಂಗ ಇದಕ್ ಅನ್ಬೇಕು ಬುದ್ಧಿ. ಅದಕ್ಕ ದೇವತಾ ಬ್ರಹ್ಮ ಅದಾನ ಅಂತ ಹೇಳಿ ನಿಶ್ಚಯ ಮಾಡೋದು ಆಗುತ್ತದ. ಇನ್ನು ಚಿತ್ತ ಅದಕ್ಕತ್ತಾರ म्हणजे अमुक एक काम करायचे आहे ते कसे करावे अशा विषयी जे चिंतन ते ಇಲ್ಲಿ ಒಂದಿಂದ್ರಿಬೇಕು. ಅದಕ್ಕೆ ಅನ್ಬೇಕು ಚಿತ್ತ. ಅಮುಕ್ ಏಕ್ ಕಾಮ್ ಕರಾಯ್ಚೆ आहे, ಒಂದಕ್ಕಿಂತ ಒಂದ್ ಕೆಲ್ಸ ಮಾಡೋದದ. ಆದ್ರ ಅದು ಹ್ಯಾಂಗ್ ಮಾಡ್ಬೇಕು ಅದ್ರ ಬದ್ದಲ ಏಕಾಂತಲ್ಲಿ ಕೂತು ಜರ್ ಕರ್ತಾ ಚಿಂತನ ಮಾಡ್ತಿದ್ರೆ ಅದಕ್ಕೆ ಅನ್ಬೇಕು ಚಿತ್ತ. ಅದಕ್ಕೆ ಸಹಜ ಹತ್ಯ ನೋಡ್ರಿ. ಯಾಕೆ ಹಿಂಗೆ ಕೂತಿದಿ ಚಿತ್ತಗತಿಯಾಗಿ ಹೇಳ್ತಾನೆ, ಇಲ್ಲಪ್ಪ ಹಿಂಗಿಂಗ ಮಗಳು ಮದಿ ಅದ, ಇಟ್ ರೊಕ್ಕ ಗೋಳೆ ಆಗ್ಯಾವ, ಇನ್ನೊಂದ್ ಥೋಡೆ ರೊಕ್ಕ ಗೋಳೆ ಆಗ್ಯಾವ, ಯಾರ ಕಡೆ ಕೇಳ್ಬೇಕು ಯಾರ ಕಡೆ ಹೋಗ್ಬೇಕು ಅಂತೇಳಿ ಮೊಳಕಾಲ್ದಾಗ ತಲಿ ಹಾಕಿ ಕೂತಿರ್ತಾನ ನೋಡ್ರಿ. ತಂದೆ ಆದವ ಹಾಳಾಗಿ ಏನ್ ಮಾಡಕತ್ತದ, ಚಿಂತಿ ಮಾಡಕತ್ತಾನ. ಅದಕ್ಕನ್ಬೇಕು ಚಿತ್ತ. ಅದ್ರ ದೇವತಾ ಯಾರು? ನಾರಾಯಣ. ನಾರಾಯಣ ಶಕ್ತಿಗಳು ಚಿತ್ತ ಅನ್ನೋದಿಲ್ರಿ. ಹಾ, ಸ್ಮರಣ ಮಾಡೋದಕ್ಕೋತಾರಲ್ರಿ ದೇವತಾ. त्याच्या योगाने स्मरण होतो. ಆ ಚಿತ್ತದ ಬಲದಿಂದ ಏನಾಗ್ತದ? ಸ್ಮರಣ ಆಗುತ್ತದ. ಏನಾಗ್ತದ? ಇಂತಿಂತ ವಸ್ತು ಇಂತ ಸ್ಥಾನದಲ್ಲಿ ಇಟ್ಟಿದ ಹುಡುಕಾಡಿದ್ರೆ ಸಿಗದ್ದು. ಹಾ ಅಂತ ಅಲ್ಲಿ ಇವತ್ ನನ್ನ ಸ್ಮರಣಕ್ಕ. ಇದು ಯಾರ ಕೆಲಸ? ಚಿತ್ತದ ಕೆಲಸ. ದೇವತಾ ಯಾರು? ನಾರಾಯಣ ದೇವತಾ. ಇನ್ನು ಅಹಂಕಾರ ಎದಕತ್ತಾರ?
म्हणजे अमुक एक काम आपणच करू असा जो अभिमान तो ಇಲ್ಲಿ ಬಂದಿದ್ರಿ ಮತ್ತ ಯಾವುದೇ ಒಂದು ಕೆಲಸ ನಾನೇ ಮಾಡ್ತ ಯಾರು ಮಾಡ್ತಂದ್ರ ಅವ್ರು ಹಿಂಸರಿಸಿ ಅಂತೇಳಿ ಹೋಗಿ ಮಾಡ್ತಾರ. ಅದಕ್ಕಲ್ಲಿ ಹೇಳ್ತಿರ್ತಾವ ಅಹಂಕಾರ ಬರುಬಿಡಬಾರ್ದು ಅಂತ ಹೇಳಿ. ಅಹಂಕಾರ ಬಹಳ ಘಾತಕ್ ಮಾಡ್ತದ್ರಿ ಪಾಟೀಲ್ ಸರ್. ಹೌದ್ರಿಪ್ಪ, ಅದು ಬತ್ತಂದ್ರ ಯಾಂಗ್ ಎಲ್ಲಿ ಒಯ್ದು ಅನ್ನೋದು ಹೇಳಕ್ ಬರಂಗಿಲ್ಲ. ಬಹಳ ಶಾಂತ, ಬಹಳ ಸಮಾಧಾನ ಇರ್ಬೇಕ್ರ ಅದ್ರ ಬದ್ದಲ್. त्याची देवता रुद्र आहे. त्याच्या योगाने अहंकार म्हणजे अभिमान उत्पन्न होतो. ಅಹಂಕಾರಕ ದೇವತಾ ಯಾರು? ರುದ್ರ ದೇವತಾ. ಅದಾನಂತ ಹೇಳಿನೇ ನಮಗ ಅಹಂಕಾರ ಅಭಿಮಾನ ಉತ್ಪನ್ನ ಆಗುತ್ತದ. ಈ ರೀತಿಯಿಂದ ಅಂತಃಕರಣ ಎದಕ್ ಅನ್ಬೇಕು, ಮನಸ್ಸು ಎದಕ್ ಅನ್ಬೇಕು, ಬುದ್ಧಿ ಎದಕ್ ಅನ್ಬೇಕು, ಚಿತ್ತ ಎದಕ್ ಅನ್ಬೇಕು, ಅಹಂಕಾರ ಎದಕ್ ಅನ್ಬೇಕು ಅನ್ನುವುದು ಇಲ್ಲಿ ತಕ ತಿಳಿಸ್ಕೊಂಡು ಬಂದ್ರು. ಇವು 5ರಲ್ಲಿ ಮೊದಲ ಅಂತಃಕರಣ ಎದಕ್ ಅನ್ಬೇಕು ಇದು ಒಂದು ತಿಳಿತಂದ್ರಿ ಮುಂದಿನ ಎಲ್ಲ ಸರಳವಾಗಿ ತಿಳಿತಾವ್ರಿ, ಜನಗೊಂಡವ್ರಿ. ನಿಮ್ಗೆಲ್ಲಾ ಚಿಂತನೆ ಆಗ್ಯದ್ರಿ, ಅಂದ್ರು ಬಾಳ ಚಂದ ಆಗ್ಯದ ಎಲ್ಲ. ಹೌದ್ರಪ್ಪ, ಇದು ಚಿಂತನ ಆಗ್ಯದ್ರಿ. ಅವಾಗೆಲ್ಲ ಸತ್ಸಂಗದೊಳಗ ಈ ವಿಷಯದ ಬಗ್ಗೆ ಚರ್ಚೆ ಬಾಳ ಮಾಡಿದ್ದೇವ್ರಿ. ಚರ್ಚೆ ಮಾಡಿ ನಿನಗೆ ಇದಕ್ಕ ದೃಷ್ಟಾಂತ ಕೊಡ್ತಾರ. ಏನ್ ಕೊಡ್ತಾರ ದೃಷ್ಟಾಂತ ಅನ್ನುವುದು ನಾವು ತೋಳಣ್ರಿ. ಆದದ್ದು ಶಿವ ಗುರು ಚರಣದಲ್ಲಿ ಜೈ ಮಂಗಲಂ. ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.